व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशविप्लावयन् मामाविर्भूयात् अनघमहिमा मानसे वागधीशः नमस्ते प्राणेश प्रणतविभवायामनिमगा नमः स्वामिन् रामप्रियतम नमन् गुरुगुण नमस्तुभ्यं भीमप्रवरतम कृष्णेष्ट भगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकल्लोकनमस्कृतं च त्रैगुण्यवर्जितमजं विभुवाद्यमीशं वन्दे भवग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ವಮೇಧಿಕ ಪರ್ವದ 87ನೆಯ ಪ್ರವಚನ ಆಗಲಿದೆ. ಅನೇಕ ಧರ್ಮಗಳ ಬಗ್ಗೆ ಜಿಜ್ಞಾಸೆ ಉಳ್ಳ ಧರ್ಮರಾಜನಿಗೆ ಎಲ್ಲರನ್ನೂ ಉದ್ದೇಶಿಸಿಕೊಂಡು ಕೃಷ್ಣ ಕೊನೆಯ ಹಂತದಲ್ಲಿ ಚಿಂತನೆಯನ್ನು ಕೊಡುತ್ತಾ ಇದ್ದಾನೆ, ಉಪದೇಶವನ್ನು ನೀಡುತ್ತಾ ಇದ್ದಾನೆ. ದಾನದ ಬಗ್ಗೆ ಬಹಳ ವಿಸ್ತಾರವಾದ ಅಪಾತ್ರರ ಗುರುತಿಸುವಿಕೆಯನ್ನು ಕೃಷ್ಣ ನಡೆಸಿಕೊಟ್ಟಿದ್ದ. ಕೃಷ್ಣ ಏಬಲ್, ಫಲ ಕೊಡುವುದು ಅವನೇ. ಆದ್ದರಿಂದ ಯಾರಿಗೆ ಕೊಡಬೇಡ್ರಿ ಅಂತ ಹೇಳಿದ್ದ ಅವನೇ ಘೋಷಣೆ ಮಾಡಿದ್ದಾನೆ. ಅವರೆಲ್ಲ ಯಾರು ಏನು ಕೇಳಿದರೆ ಅವರಿಗೆ ಸಾಮರ್ಥ್ಯ ವಿಶೇಷ ಇಲ್ಲ ಅಂತ ಹೇಳಿಬಿಟ್ಟ. ನಾತ್ಮಾನಂ ತಾರೆಯಂತಿ ಎತ್ತಿ ನ ದಾತಾರಂ. ಕೃಷ್ಣ ಹೇಳುತ್ತಾನೆ, ಅವರಿಗೆ ಅವರನ್ನೇ ದಾಟಿಸಿಕೊಳ್ಳುವಷ್ಟು ಸಾಮರ್ಥ್ಯ ಇಲ್ಲ, ಉದ್ಧಾರ ಮಾಡಿಕೊಳ್ಳುವುದಿಲ್ಲ. ದಾನದ ಕಥೆ ಏನು? ದಾನವನ್ನು ಕೊಡುವ ಮೂಲಕ ಪಡೆದವನು ಪ್ರತಿಗ್ರಹೀತೃ ಆ ಕೊಡುವವನನ್ನು ಅವನ ಲೋಪದೋಷಗಳಿಂದಲೋ ಪಾಪ ಕರ್ಮಗಳಿಂದಲೋ ಅನ್ಯಾಯಗಳಿಂದಲೋ ದಾಟಿಸಬೇಕು. ಅದರ ಶೇಷ ಅವನಲ್ಲಿ ಉಳಿಯದಂತೆ, ಅದರ ನೋವು ನರಕಾದಿ ಅನರ್ಥ ಆಗದಂತೆ ಅವನಿಗೆ ಅವರು ಅನುಕೂಲ ಮಾಡಿಕೊಡಬೇಕು. ಹಾಗಿರುತ್ತದೆ ಯೋಗ್ಯತೆ. ಕೃಷ್ಣ ಹೇಳುತ್ತಾನೆ, ಅಂಥವರಿಗೆಲ್ಲ ಕೊಡುವ ಮೂಲಕ ಲಾಭ ಆಗಲಿಲ್ಲಲ್ಲ. ಆದ್ರಿಂದ ಸ್ವಯಂ ಅವರೇ ತಮ್ಮನ್ನೇ ತಾವೇ ದಾಟಿಸಿಕೊಳ್ಳುವಷ್ಟು ಸಾಮರ್ಥ್ಯ ಅವರಲ್ಲಿಲ್ಲ, ಅಧ್ಯಯನಾದಿಗಳಲ್ಲಿ ಆಗಲಿ. ಹಾಗಾಗಿ ಇಂಥವರಿಗೆಲ್ಲ ಕೊಡಬೇಡಿ ಅಂತ ಕೃಷ್ಣ ಘೋಷಣೆ ಮಾಡಿಬಿಟ್ಟು, ನಾತ್ಮಾನಂ ತಾರೆಯಂತೇತಿ ನ ದಾತಾರಂ ಯುಧಿಷ್ಠಿರ. ಅದರಿಂದ ದಾನಿಯನ್ನು ಎಲ್ಲಿ ಅವರು ಉದ್ಧಾರ ಮಾಡುತ್ತಾರೆ, ಹಾಗಾಗಿ ಅವರಿಗೆಲ್ಲ ಕೊಡಬೇಡಿ ಅಂತ. ದೊಡ್ಡ ಮಟ್ಟಿನದ್ದು ಕೊಟ್ಟರು ಒಂದೇ ಬಗೆ. ಕೆಲವರು ಹೇಳೋದುಂಟು, ಭಾರಿ ಕೊಟ್ಟಿದ್ದೆ, ಈಗ ಅತ್ಯಂತ ಅಯೋಗ್ಯ ಅಂತ ತಿಳ್ಕೊಳ್ಳಿ. ಅಂದರೆ ಓದಿಕೊಂಡಿಲ್ಲ, ಏನೋ ಬದುಕಲಿಕ್ಕೆ ಪರದಾಡ್ತಾನೆ, ಅಂಥವರಿಗೆ ಒಂದು ಗೃಹದಾನ, ಭೂದಾನ, ಇರ್ಲಿಕ್ಕೊಂದು ಮನೆ ಕಟ್ಟಿಸಿ ಕೊಟ್ಟ. ಅವ ಮನೆ ಕೂತ ಏನೋ ಮಾಡ್ತಾನ, 4 ಆಣೆ ಕೆಲಸ ಮಾಡುತ್ತಾನೆ. ಅವನೇನು ಓದಿಕೊಂಡವನು ಅಂತ ಹೇಳೋದಿಲ್ಲ. ಏನೋ ಆಚೆ ಈಚೆ ಏನೋ ಯಾರದ್ದು ಮೋಸ ಸುಲಿಗೆಯೋ ಮಾಡಿ ಬದುಕ್ತಾ ಇದ್ದಾನೆ. ಅಂತವನಿಗೆ ಏನಿಲ್ಲ ಹೇಳಿಕೊಂಡು ಮಾಡಿಕೊಟ್ಟ. ಮಾನವ ಧರ್ಮ ಅಂತ, ಮಾನವೀಯತೆ ಅಂತ. ಹೀಗೆ ದೊಡ್ಡ ಮಟ್ಟಿನ ದಾನ ಎಲ್ಲ ಮಾಡಿದರೆ ಮಾಸಲ್ಲಿ ಬಹಳ 1000 ಜನರ ಸಮಾರಾಧನೆ ಹಾಗೆಲ್ಲ ಮಾಡೋದುಂಟು. ಕೆಲವರು ಯಾವುದೋ ಊರಲ್ಲಿ ಕೂತವರು ಯಾವುದೋ ಊರಿನ ದೇವಳಕ್ಕೋ ಮಂದಿರಕ್ಕೋ ಒಂದು 1000 ಗಟ್ಟಲೆ ಅಲ್ಲಿವರಿಗೆಲ್ಲ ಭೂರಿದಾನ ಅನ್ನದಾನ ಅಂತೆಲ್ಲ ಹೇಳಿಕೊಂಡು ಮಾಡುತ್ತಾರೆ. ಅದರ ಪ್ರಿಪರೇಷನ್ ನೋಡ್ಲಿಕ್ಕೆ ಹೋದರೆ ಮಾತಾಡುವಾಗಿಲ್ಲ. ಶಾಸ್ತ್ರವನ್ನು ಎಲ್ಲಿ ಒಂದು ಬದಿಯಲ್ಲಿ ತಯಾರಿಸುವುದು, ಯಾವುದೋ ಟ್ಯಾಂಕಿಯ ನೀರು ಸಪ್ಲೈ ಮಾಡಿ ಮಾಡುವಂಥದ್ದು, ಯಾವುದೋ ಪ್ರಕಾರಗಳಲ್ಲಿ ಎಲ್ಲ ಬಂದಿರ್ತದೆ ಅಲ್ಲಿ. ಅಂದರೆ ಎಲ್ಲ ಬರ್ತದೆ ಅಭಕ್ಷ್ಯ ಭಕ್ಷಣಗಳು ಇದ್ದಾಗೆ. ಅಂದರೆ ಟೊಮೆಟೊ ಹಾಕಿರ್ತಾರೆ, ಕೋಸು ಹಾಕಿರ್ತಾರೆ, ಯಾವುದೆಲ್ಲ ಶಾಸ್ತ್ರ ನಿಂದೆ ಮಾಡಿರ್ತದೆ ಆ ಪದಾರ್ಥಗಳು. ಮತ್ತೆ ಅದಕ್ಕೆ ಸಮಜಾಯಿಷಿವರ ಹತ್ರ ಉಂಟು. ಅದು ಈ ದೇಶದವರು ತಿಂತಾರೆ, ಆ ಊರಿನವರಿಗೆ ಆಗ್ತದೆ ಅಲ್ಲ. ಈಗೇನು ವೇದ ಹೇಳುತ್ತದೆ ಹಾಗೆ, ನಬಲಾಂಡ್ ಭಕ್ಷೀತೆ ಹೇಳಿದ ನಂತರ ಅದು ಅವರು ತಿನ್ಬೋದು ಇವರು ತಿನ್ಬೋದು ಎಲ್ಲಿ ಹೇಳುತ್ತದೆ. ನಮ್ದು ಇವತ್ತು ಆ ಊಟದಲ್ಲಿ ಬರತಕ್ಕ ಉಪದಂಶಗಳೆಲ್ಲ ಮದ್ದು ಅಂತ ಅರ್ಥವ. ಊಟಕ್ಕೆ ಮದ್ದಿಗಾಗಿ ಏನು ಪ್ರಯೋಗ ಮಾಡಬಹುದು, ಪಡಿಬಹುದು ಹೇಳಿದ್ರೆ. ಆಗ ನಾಳೆಯಿಂದ ನೀವು ರೋಟಿಯಲ್ಲಿ ನೀರು ಕುಡಿಲಿಕ್ಕಿಲ್ಲ, ಸಾರಾಯ ಕುಡಿತೀರಿ, ಮದ್ದು ಅಂತ ಹೇಳಿ. ಊಟ ಮಾಡುವಾಗ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದು ಮದ್ದಿನಾಗಿರಲಿ ಅಂತ ಒಂದೊಂದು ಗ್ಲಾಸ್ ಕುಡಿಯುವುದು ಅಂತ ಹೇಳಿಬಿಟ್ರೆ ಅಲ್ಲ, ಅದು ಮುಂದುವರಿಬಹುದು. ಅದರಿಂದ ಕೃಷ್ಣ ಹೇಳ್ತಾನೆ, ದೊಡ್ಡ ಮಟ್ಟಿನ ದಾನ ಅಂತ ಆದ್ರೂ ಲೆಕ್ಕಕ್ಕಿಲ್ಲ ಅಂದ್ಬಿಟ್ಟ.
ಎಲ್ಲಿಯಾದರೂ ನಿನ್ನ ಲೆಕ್ಕಾಚಾರದಲ್ಲಿ ಕೊಟ್ಟದ್ದಕ್ಕೆ ಏನೋ ಒಂದು ಮಾಡಿಕೊಂಡು ಏನೋ ಒಂದು ಪುಣ್ಯ ಏನೋ ಒಂದು ಎಡೆಯಲ್ಲಿ ಲಾಭ ಆಗತ್ತೆ ಅಂತ ನೀನು ಹೇಳಿದರೆ, ಒಪ್ಪಿಕೊಂಡರೆ, ಇದು ಧರ್ಮದ ಬಗ್ಗೆ ಮಾತಾಡಿದವರು, ಏನೋ ಒಂದು ಫಲ ಉಂಟು ಆನಿಸಿದರೆ ನೋಡಿ, ಇಂತಹ ಹೆಚ್ಚು ಕಡಿಮೆಯ ತಪ್ಪಿನ ಅನ್ಯಾಯ ಮಾರ್ಗದ ದಾನದಿಂದ ಬರುವ ಫಲವನ್ನು ಕೊಳ್ಳೆ ಹೊಡಿಲಿಕ್ಕೆ ಅಂತಲೇ ಬೇರೆ ಸಿಸ್ಟಮ್ ಆಗಿದೆ ತಯಾರಿ. ನೀವು ಉದಾಹರಣೆ ಹೇಳುತ್ತೆ, ಬಲಿರಾಜನನ್ನು ವಾಮನ ನಿಗ್ರಹಿಸಿದ ಬಳಿಕ ಬಲಿ ಕೇಳಿಬಿಟ್ಟ, ಇನ್ನು ನನಗೇನು, ನನ್ನ ಇರುವಿಗೆ ವ್ಯವಸ್ಥೆ ಹೇಗೆ? ಅದಕ್ಕೆ ಅವರು ಹೇಳಿದರು, ಅಂತರವೇ ಅಂದ್ರೆ ಬಹಿರ್ವೇದಿ. ಈಗ ಯಜ್ಞಕ್ಕೋಸ್ಕರ ಸಂಬಂಧಪಟ್ಟಂತೆ ಕರ್ಮಾಂಗಗಳು ಹೀಗೆ ಆಗಬೇಕು, ದಾನ ಆಗಬೇಕೆಲ್ಲ ಹೇಳ್ತಾರೆ. ಕೆಲವೊಮ್ಮೆ ಅದಕ್ಕೆ ಸಂಬಂಧಪಟ್ಟದ್ದೆಲ್ಲಲ್ಲಿ ವಿತರಣೆ ಆಗ್ತದೆ. ಯಾರೋ ಫ್ರೆಂಡ್ ಒಬ್ಬ ಬಂದಿದ್ದಾನೆ, ಯಾರದ್ದೋ ಮೋರೆ ನೋಡಿಕೊಂಡು ಏನೋ ಕೊಟ್ಟು ಬಿಡ್ತಾನೆ ಯಜಮಾನ. ಇದು ದಾನದಲ್ಲಿ ಸೇರ್ತದ? ಪಟ್ಟಿಯಲ್ಲಿ ಬರಲಿಲ್ಲ, ಯಜ್ಞದಲ್ಲಿ ಹೇಳಲಿಲ್ಲ, ಆದ್ರೆ ಆಗಿ ಹೋಗಿದೆ. ಇಂಥದ್ದರ ಪುಣ್ಯ ಎಲ್ಲಿ ಬರ್ತದೆ? ಅದು ಬಲಿರಾಜನಿಗೆ ಸೇರ್ತದೆ. ಕುಂಡದಿಂದ ಹೊರಗೆ ಬಿದ್ದದ್ದು ಸಹ ಆಹುತಿ ಕೊಡುವಲ್ಲಿ, ಆಹುತಿ ಕೊಟ್ಟಿದೆ ಕೊಡದಿರಲಿ, ಅಥವಾ ಕೊಟ್ಟದ ಬಿದ್ದಿರಲಿ, ಅಥವಾ ಕೊಟ್ಟದ್ರಲ್ಲಿ ಶೇಷ ಬಿತ್ತಿಡ್ಕೊಳ್ಳು, ಯಾವುದು ಕುಂಡದ ಹೊರಗೆ ಹೋಯಿತೋ ಬಲಿದ್ರವ್ಯಗಳು ಅದು ಬಲಿರಾಜನಿಗೆ. ಇದೆಲ್ಲ ವಾಮನ ಇಂಥದ್ದೆಲ್ಲ ಹೇಳಿಬಿಟ್ಟಿದ್ದಾನೆ. ಯಾವುದೆಲ್ಲ ಅಶಾಸ್ತ್ರ ವಿಧಿಯಲ್ಲಿ ಮಾಡಲ್ಪಟ್ಟದ್ದುಂಟೋ ಅದದ್ದೆಲ್ಲ ನಿನಗೆ ಸೇರ್ತದೆ ಅಂತ. ನಿನಗೆ ಮಾತ್ರ ಅಲ್ಲ, ನಿನಗೆ ಮತ್ತೆ ನಿನ್ನ ಒಟ್ಟಿನವರಿಗೆ, ಅಂದ್ರೆ ಅಸುರರಿಗೆ ಸಿಗುವಂತ ವ್ಯವಸ್ಥೆ. ಆದ್ರಿಂದ ನಾವು ಅಡ್ರೆಸ್ ಬರೆಯುವಾಗ ಚೆನ್ನಾಗಿಲ್ಲದಿದ್ರೆ ಇಂದ್ರಾಯ ನಮಃ ಅಂದ್ರೆ ಸಿಕ್ಕಿಬಿಡುತ್ತೇವೆ. ಇಂದ್ರಾಯ ಶ್ರೀ ವಿಷ್ಣು ಪಾರ್ಷದಾಯ ನಮಃ ಅಂದ್ರೆ ಡೈರೆಕ್ಟ್ ಸ್ವರ್ಗಾಧಿಪತಿನಿಗೆ ಹೋಗಿ ನಮಸ್ಕಾರ ಸೇರ್ತದೆ. ಮತ್ತು ಇಂದ್ರಾಯನಮ ಹೇಳಿದೆ, ಇಂದ್ರಾಯನ ಒಂದು ಇಂದ್ರ, ವರುಣ, ವಾಯು ಹೆಸರುಗಳಲ್ಲಿ ದೈತ್ಯರಿದ್ದಾರಂತೆ, ಅವರು ಕೊಳ್ಳೆ ಹೊಡಿತಾರೆ. ನೀವು ಅಡ್ರೆಸ್ ಕರೆಕ್ಟ್ ಹೇಳ್ಬೇಕು, ಕೇರ್ ಆಫ್ ಅಡ್ರೆಸ್ ಬರೆಯುವಾಗ ಖಾಲಿ ಒಬ್ಬರ ಹೆಸರಲ್ಲಿ ಆಧಾರ್ ಕಾರ್ಡ್ ಇಲ್ಲ ನೋಡಿ, ನೀವೇನಾದರೂ ಕೊಡಬೇಕು. ಸಣ್ಣೋ ಆಫೋ, ಡಾಕ್ಟರ್ ಆಫೋ, ಮತ್ತೊಂದು ಬಿನ್ ಆಫೋ, ಏನೋ ಒಂದು ಕೊಡ್ತೀರಿ, ಅದು ಕೊಡಲೇಬೇಕು, ಕೊಡದಿದ್ರೆ ಆಗುದಿಲ್ಲ, ಒಂದು ಬೇಕು. ವಿದೇಶಗಳಲ್ಲಿ ಸಹ ಸರ್ನೇಮನ್ನು ಅಪ್ಪಮ್ಮನದ್ದು ಹೆಸರುಗಳನ್ನೆಲ್ಲ ಅದರಲ್ಲಿ ಕತ್ತರಿಸಿ ಸೇರಿಸಿ ಎಲ್ಲ ಹೆಸರು ಮಾಡ್ತಾರೆ, ಅವರು ಹೊಸತ್ತು ಹೆಸರು ಮಾಡ್ತಾರೆ, ಆ ರೀತಿಯಲ್ಲಿ ವೀಸಾ ಎಲ್ಲ ಕೊಡ್ತಾರೆ. ಹಾಗೆ ಚೆನ್ನಾಗಿ ಭಗವಂತನ ಸೇವಕನಾಗಿ ಭೃತ್ಯರಾಗಿ ದೇವತೆಗಳನ್ನು ಗುರುತಿಸಿದ್ರೆ ಕೊಟ್ಟಾಹುತಿಗಳು ಸೇರ್ತವೆ. ನಾನು ಅಂತರ್ಯಾಮ ಎಲ್ಲ ತಗೊಳ್ಳೋದಿಲ್ಲ, ನನಗೆ ದೇವರೆಲ್ಲ, ನಮಗೆ ಆ ದೇವತೆಗಳು ಮಾತ್ರ ಹೇಳಿಕೊಂಡು ಇಂದ್ರಾಯ ಸ್ವಾಹ, ಇಂದ್ರಾಯದನ್ನಮ್ಮ ಅಗ್ರೇಸ್ವ ಹೇಳಿದ್ರೆ ಎಲ್ಲ ದೈತ್ಯರಿಗೆ ಹೋಗ್ತದೆ. ತಲೆ ಚೆನ್ನಾಗಿದ್ರೆ ಮಾತ್ರ ಅಂತದನ್ನು ಕೃಷ್ಣನೇ ಹೇಳಿಕೊಂಡಲ್ಲ, ನೀವೆಲ್ಲ ಕೊಟ್ಟದ್ದೆಲ್ಲ ಕೃಷ್ಣನಿಗೆ ಹೋಗ್ತದೆ, ಆಮಿ ಸರ್ವವಿಜ್ಞಾನ ಹೇಳಿದ್ದಾನೆ, ಎಲ್ಲ ತಗೊಳ್ತಾನೆ. ಆದ್ರೆ ನೀವು ಕೊಡ್ಲಿಲ್ಲಲ್ಲ, ನಿಮಗೆ ಪುಣ್ಯ ಕೊಡುದಿಲ್ಲ. ಸೋಗುದು ನೀವು ಎಂತ ಬಕೆಟಿಗೆ ಆಗಿದ್ರು ಹೋಗುದು ದೇವರಿಗೆ. ಅಸುರರಿಗೆ ದೇವರು ಕೊಡುತ್ತೇನೆ ಅಂತ ಹೇಳಿದ್ದಾನೆ, ಅದನ್ನು ಕೊಟ್ಟು ಬಿಡ್ತಾನ, ಅವನ ಸಂಕಲ್ಪ. ನೀವು ಅಶಾಸ್ತ್ರ ವಿಧಿಯಲ್ಲಿ ಮಾಡಿದ್ದಕ್ಕೆ, ಅವಿಧಿಯಲ್ಲಿ ಮಾಡಿದ್ದಕ್ಕೆ ಏನೆಲ್ಲ ಹೆಚ್ಚು ಕಡಿಮೆ ಆಗುತ್ತೋ ಎಲ್ಲಕ್ಕೂ ದೇವರೇ ಉಸ್ತುವಾರಿ. ಅದು ಮಾಡಿದ್ದೇನು ದೇವತೆಗಳು ತಲುಪಿಸುವುದಿಲ್ಲ, ದೈತ್ಯರಿಗೆ. ಅದನ್ನಿಲ್ಲಿ ಹೇಳ್ತಾರೆ, ಕೃಷ್ಣ ಹೇಳ್ತಾನೆ, ಏತೇಷು ಯತ್ ಫಲಂ ಕಿಂಚಿತ್ ಭವಿಷ್ಯತಿ ಕಥಂಚನ. ಏನಾದ್ರೂ ಯಾವುದೋ ಒಂದು ರೀತಿಯಿಂದ ಇಂಥವರೆಲ್ಲ 55 ಕಡೆಯಲ್ಲಿ ಕೊಡಬಾರದು ಅಂತ ಕೃಷ್ಣ ಹೇಳಿದ. ಅಂತ 50 ಕಡೆಯವರೇ ನಮಗೆ ಸಿಕ್ಕಿದ್ದು ಕೊಟ್ಟಿದ್ದೇವೆ ಅಂತ ನೀವು ಹೇಳಿದ್ರಿ, ಕೊಳ್ಳಲಾರದೆ ಆಗ್ಲಿಲ್ಲ ಅಂತ ಹೇಳಿಕೊಂಡ್ರಿ, ಕೊಟ್ಟು ಬಿಟ್ರಿ, ಇಟ್ಕೊಳ್ಳುವ, ಏನೋ ಒಂದು ಲಾಭ ಬಂತೋ ಬರಬಹುದು ಅಂತ ಲೆಕ್ಕ ಹಾಕಿದರೆ ರಾಕ್ಷಸಾಶ್ಚ ಪಿಶಾಚಾಚ ತದ್ವಿಲುಂಬಂತಿ ಹರ್ಷಿತಾ. ಕೃಷ್ಣ ಹೇಳ್ತಾನೆ, ಅದನ್ನು ರಾಕ್ಷಸರ ಪಿಶಾಚರು ಖುಷಿಯಲ್ಲಿ ಎಳ್ಕೊಂಡು ಹೋಗ್ತಾನೆ. ಕೃಷ್ಣ ಹೇಳಿದ 55 ಕಡೆಯಲ್ಲಿ ಒಂದೊಮ್ಮೆ ನೀವೇನಾದರೂ ವಿನಿಯೋಗ ವಿತರಣೆ ಮಾಡಿದಿರಿ ಅಂದ್ರೆ ಪುಣ್ಯ ಪ್ರಾಪ್ತಿ ಆಗುವುದಿಲ್ಲ. ಆದದ್ದು ಅವರು ಕತ್ಕೊಂಡು ಹೋಗ್ತಾರೆ, ಎಳ್ಕೊಂಡು ಹೋಗ್ತಾರೆ, ನುಂಗಿಬಿಡುತ್ತಾರೆ. ಕೃಷ್ಣ ಹೇಳಿದ ನಂತರ ಎಲ್ಲಿ ವಿತರಣೆ ಆಗುತ್ತೆ ಅನ್ನೋದು ಕೃಷ್ಣ ಸಂಬಂಧಪಟ್ಟದ್ದು. ದಾನದ ಕರ್ಮವೇ ಏನು ಕೆಲಸ ಮಾಡೋದಿಲ್ಲ, ಅದು ಜಡ ತಾನೆ. ಅದಕ್ಕೊಂದು ನೀನು ಅಭಿಮಾನಿ ದೇವತೆಗಳ ವ್ಯವಸ್ಥೆ, ದೇವರ ಸಂಕಲ್ಪ, ಕೊಡಬೇಕಾದ ಸಮಯ ತಾಣ ಇವತ್ತಿಗೆ ತಿನ್ನಿಸುವುದಿಲ್ಲಲ್ಲ ಕರ್ಮದ ಫಲ. ಹೀಗಾಗಿ ಬಹಳ ವಿಚಿತ್ರವಾಗಿ ಕೃಷ್ಣ ಹೇಳಿಬಿಡ್ತಾನೆ, ನೀವು ಸಿಕ್ಕಾಬಟ್ಟೆ ಪಾತ್ರ ವಿಚಾರ ಮಾಡದೆ ನಿಮ್ಮ ಇಷ್ಟ ಬಂದಂತೆ ಅವರಿಗೂ ಇರಲಿ, ಇವರಿಗೆ ಉಂಟು ಪಾತ್ರರಿಗೆ ಕೊಡುವ, ಅವರನ್ನು ಬಿಡುವುದು ಯಾಕೆ ಹೇಳಿಕೊಂಡು ಅವರನ್ನು ಅತಿಥಿ ಅಂತ ಕನ್ಸಿಡರ್ ಮಾಡುತ್ತೇನೆ. ಒಬ್ಬ ಕುಡುಕ ಅತಿಥಿ ಇರುತ್ತಾನೆ, ದುಡ್ಡು ಕೊಡ್ತೀರಾ? ಮತ್ತೇನ್ ಮಾಡ್ತಾನೆ? ಅವನಿಗೆ ಹೇಳಿದ್ದು ತಗೊಂಡೋಗಿ ಕುಡಿತಾನೆ ಮತ್ತೆ ಪುನಃ.
ಕೂಡಿದು ನಿಮ್ಮ ಯಜ್ಞ ಮಂಟಪಕ್ಕೆ ಬೇಕಾದ್ರೂ ಕಲ್ ಬಿಸಾಡಿಯ ನಿನ್ನೊಮ್ಮೆ ಬಂದವ, ಮತ್ತೊಂದು ಕೊಡಿನ ಜೋರು ಮಾಡಿಯ. ಒಬ್ಬ ಕೊಲೆಗಾರನಿಗೆ ಕೊಡ್ತೀರಾ? ಅವನು ಇನ್ನೊಂದು ಒಳ್ಳೆ ಶಾರ್ಪ್ ಮಚ್ಚು ತಗೊಳ್ತಾನೆ ಹೊಡಿಲಿಕ್ಕೆ. ಯಾಜ್ಞಿಕರನ್ನೇ ಲೂಟಿ ಮಾಡ್ತಾನೆ ಮತ್ತೆ ಮರೆಯಲ್ಲಿ ಕೂತ್ಬೇಕಾದ್ರೆ. ಇಲ್ಲ, ಅದರಿಂದ ಪಾತ್ರ ವಿವೇಕ ಬೇಕೇ ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಈ ನೆಲೆಯಲ್ಲಿ ಕೃಷ್ಣ ಒಂದೊಮ್ಮೆ ಬಲಾತ್ಕಾರದಿಂದ ಒಂದೊಮ್ಮೆ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಆಗಬಹುದು ಅಂತ ನೀವು ಹೇಳಿದ್ರು, ಅದು ರಾಕ್ಷಸಾದಿಗಳಿಗೆ ಅಯೋಗ್ಯರ ಪಾಲಿಗೆ ಹೋಗ್ತದೆ ಅಂತ ಬಹಳ ಚೆನ್ನಾಗಿ ಹೇಳಿದ. ಹೀಗೆ ದಾನದ ಒಂದು ಗುಟ್ಟು ತಿಳಿಸಿ ಮತ್ತೆ ಧರ್ಮರಾಜ ಕೇಳಿದ್ದ, ಯಾರ ಬದುಕು ಅದು ವ್ಯರ್ಥ ಆಗ್ತದೆ, ಜೀವನ ಯಾರದ್ದು ಸರಿಯಿಲ್ಲ ಅಂತ ಅನಿಸ್ತದೆ, ಒಂಚೂರು ಹೇಳಿಬಿಡು ಮಾರಾಯ ಅಂತ. ಹಾಗೆ ಕೃಷ್ಣ ಹೇಳಿದ್ದ, ಒಂದು 6 ಜನರದ್ದು ಅಂತ ಪಟ್ಟಿ ಮಾಡಿ ಹೇಳಿದ್ದ. ಅಂಥವರದ್ದು ಜೀವನವು ವ್ಯರ್ಥ ಅಂತ ಅನಿಸ್ತದೆ ಅಂತ, ಅವರ ಬದುಕು ಪ್ರಯೋಜನ ಇಲ್ಲದ್ದು. ಎಂಥವರು ಯಾರು ಕೇಳಿದ್ರೆ ಪ್ರಧಾನವಾದ ಕೃಷ್ಣನ ಒಂದು ಮಾತು, ಎಲ್ಲೋ ಪ್ರಧಾನವೇ. ಆದ್ರೆ ಮೊದಲು ಹೇಳ್ತಾನ ಅವನು, ಏ ಮಾಂ ನ ಪ್ರತಿಪದ್ಯಂತೆ ಅಂತ. ಯಾರು ನನ್ನನ್ನು ಶರಣಾಗುವುದಿಲ್ಲ, ನನ್ನ ಎತ್ತರವನ್ನು ಯಾರು ಗುರುತಿಸುವುದಿಲ್ಲ, ನನ್ನ ಪೂಜೆ ಪುನಸ್ಕಾರಗಳಲ್ಲಿ ಯಾರು ರತರಲ್ಲ, ವ್ರತಾ ಜೀವಂತಿ ತೇನರ, ಅವರು ನಿಜವಾಗಿ ವ್ಯರ್ಥ ಬದುಕಿದ್ದು ಹೇಳಿಬಿಟ್ಟು. ನೀವು ಪೂರ ಹೇಳಲಿಲ್ಲ ಅಂತ ನೀವು ಕೇಳಬಹುದು. ನಾನು ಅದಕ್ಕೆ ಮೊದಲು ಹೇಳಿಕೊಂಡದ್ದು, ಕೃಷ್ಣ ತನ್ನನ್ನು ಹೈಲೈಟ್ ಮಾಡಿದ್ದಾನೆ. ಇನ್ನು ಬೇಸರ ಆಗುವುದು ಬೇಡ ಅಂತ ಹೇಳಿ ಉಳಿದವರನ್ನು ಸೇರಿಸ್ತಾನೆ. ಇದವನದ್ದು ಟ್ರಿಕ್. ನಿಜವಾಗಿ ಇಲ್ಲ ಸಂಗತಿ. ಯಾಕೆಂದ್ರೆ ನೀವು ಇದು ಹೇಳುವಾಗ ಹೇಳೋದು. ಈಗ ಒಬ್ಬ ಒಳ್ಳೆಯ ವ್ಯಕ್ತಿ ಇದ್ದಾನೆ ತಿಳ್ಕೊಂಡವ, ನಿಜವಾಗಿ ಪ್ರಭಾವಿ, ಅವನ ಹತ್ರವೇ ನೀವು ಕೇಳಿಬಿಡ್ತೀರಿ. ಈ ಸರ್ತಿ ಒಂದು 8-10 ಜನರಿಗೆ 8 ಜನರಿಗೂ ಹೇಳುವುದಿಲ್ಲ. ಈ ಸರ್ತಿ ಒಂದು ಯಾರನ್ನಾದರೂ ಗುರುತಿಸಿಕೊಂಡವರಿಗೆ ನಾವು ಬಹುಮಾನ ಘೋಷಣೆ ಎಲ್ಲ ಮಾಡಬೇಕು, ಏನೋ ಕೊಡಬೇಕು ಇದ್ದೇವೆ, ಯಾರನ್ನು ನೀವು ಹೇಳಬಹುದಾ ಕೇಳಿದ್ರೆ ಅವನು ತನ್ನನ್ನು ಅಂತ ಹೇಳಿಕೊಳ್ತಾನ, ತನ್ನನ್ನು ಮಾತ್ರ ಹೇಳಿಕೊಳ್ತಾನ. ಅದರಲ್ಲಿ ನನಗೂ ತೊಂದರೆ ಇಲ್ಲ ಅಂತ ನೀವು ಹೇಳಿದ ಕ್ವಾಲಿಫಿಕೇಶನ್ಸ್ ಇರ್ತದೆ. ಮತ್ತೆ ಮತ್ತೊಂದು 2 ಜನರನ್ನು ಹೇಳಿಬಿಡ್ತಾನ ಅವನು ಸುಮ್ಮನೆಗೆ. ನಿಜವಾಗಿ ಅವನಿಗೆ ಯೋಗ್ಯತೆ ಇರುವುದು ಅವನೇ. ಇಲ್ಲೊಬ್ಬರು ನಿಮಗೊಂದು ಉದಾಹರಣೆ ಹೇಳುತ್ತೇನೆ, ನೀವು ನನಗೆ ಬೇಕಾದ್ರೆ ಮತ್ತೆ ಬೈರಿ. ಅಲ್ಲ, ಎಲ್ಲ ಬೈತಾ ಇದ್ದಾರೆ, ಇರ್ಲಿ ಪರವಾಗಿಲ್ಲ ಬಿಡಿ, ಕೇಳೋದಿಲ್ಲ ಅಲ್ಲ, ಖುಷಿ ಆಯ್ತು. ಯಾಕೆ ಸಿದ್ಧಾಂತ ಒಂದೇ ಇರ್ತದಲ್ಲ. ಒಂದು ಸರ್ತಿ ನಮ್ಮ ಊರಿನಲ್ಲಿ ಒಂದು ದೊಡ್ಡ ಸಂಘ ಸಂಸ್ಥೆ ಒಟ್ಟು ಸೇರಿ ಏನೋ ಒಂದು ಅವರಲ್ಲಿದ್ದ ರಿಟೈರ್ಡ್ ಅಲ್ಲಿ ಬಂದ ದುಡ್ಡು ಮತ್ತೊಂದು ಇನ್ನೊಂದೆಲ್ಲವನ್ನು ಸೇರಿಸಿ ಏನದೊಂದು ದೊಡ್ಡ ನಿಧಿ ಮಾಡಿ ಅದಕ್ಕೊಂದು ಹೆಸರಿಟ್ಟು, ಅದನ್ನು ಯಾರಿದಾದ್ರೂ ಅವರ ಕಮ್ಯುನಿಟಿಯಲ್ಲಿ ಒಬ್ಬ ಯೋಗ್ಯನಿಗೆ ಆ ಕೆಲಸ ಮಾಡುವನಿ ಅದನ್ನು ಅದರ ಬಡ್ಡಿಯ ಇನ್ನೊಂದನ್ನು ಕೊಡಬೇಕು, ಯಾವುದಕ್ಕೂ ಸಹಾಯಧನ ಆಗ್ತದೆ ಅಂತ ಒಂದು ವ್ಯವಸ್ಥೆ ಮಾಡುವ ಅಂತ ಯೋಚನೆ ಮಾಡಿದ್ರು. ಎಲ್ಲದಕ್ಕೂ ಸೀನಿಯರ್ ಸಿಟಿಸನ್ಸ್ಗಳೆಲ್ಲ ಒಪ್ಪಿಗೆ, ಅವರ ದುಡ್ಡಿನ ವಿನಿಯೋಗಕ್ಕೆ ಒಂದು ಮಾರ್ಗ, ಎಲ್ಲ ಖುಷಿ ಆಯ್ತು. ಹೌದು, ಅದಕ್ಕೊಂದು ಏನು ಹೆಸರಿಡುವ ಅಂತ ಬಂತು. ಅದು ಇಲ್ಲಿಯ ಪ್ರಾದೇಶಿಕ ಒಬ್ಬ ನಮ್ಮ ಕಮ್ಯುನಿಟಿಯ ಧೀಮಂತ ವ್ಯಕ್ತಿ ಹೆಸರಿನಲ್ಲಿ ಬಂದ್ರೆ ಒಳ್ಳೆ ಚೆನ್ನಾಗಿ ಆಗ್ತದೆ, ಯಾರಾಗಬಹುದು ಅಂತ. ಆಗ ಅದರಲ್ಲಿ ಒಬ್ಬರು ಎದ್ದು ನಿಂತು ಹೇಳಿಯೇ ಬಿಟ್ರು, ಮಧ್ವಾಚಾರ್ಯರು ಅಂತ. ಅಂದ್ರೆ ಈ ಊರಿನ ನಮ್ಮ ಕಮ್ಯುನಿಟಿಯ ಒಂದು ಚಿಂತನೆಯ ಗಟ್ಟಿತನದ ವ್ಯಕ್ತಿ ಹೇಳಿಕೊಂಡು ಮಧ್ವಾಚಾರ್ಯ ಎನ್ನುವುದು ಹೆಸರು ಚೆನ್ನಾಗಿತ್ತು. ಮತ್ತೆ ಅದನ್ನು ಬಿಟ್ಟು ಇನ್ನೊಂದು ಹೇಳೋದು ಬಹಳ ಕಷ್ಟವಾಗಿತ್ತು. ಕೂಡಲೇ ಅಲ್ಲಿದ್ದ ಕೆಲವರಿಗೆಲ್ಲ ಒಂದು ಕೆಂಪಾಯ್ತು, ಮೋರೆ ಒಂದು ಕೋಪ ಬಂತು ಮಾರಾಯರೆ. ಎಲ್ಲ ಇಲ್ಲಿದ್ದೇ ಊಟ ಮಾಡಿದವರು ಬಿಡಿ, ಇಲ್ಲಿದ್ದೇ ಗೋವಣ ಕಟ್ಟಿ ಬದುಕಿದವರು. ಆದ್ರೂ ಕೇಳಿದ ತಕ್ಷಣ ಮಧ್ವಾಚಾರ್ಯ ಶುರು ಮಾಡ್ತಾನೆ ಹೇಳಲಿಕ್ಕೆ ಅಂತ. ಆ ಹೆಸರು ಕೇಳಿದ್ರೇನೆ ಕೋಪ ಬರುವ ಹಾಗೆ. ಏನು ಮಾಡಿದ್ರು ಅವರು? ಇಲ್ಲಿಯ ಪ್ರಾದೇಶಿಕ ದೊಡ್ಡ ಸಂಗತಿ ಸರಿ, 5000 ವರ್ಷ ಹಳೆಯ ಇತಿಹಾಸ ಪ್ರಸಿದ್ಧವಾದ ಒಂದು ಕೃಷ್ಣನ, ಅದು ಅವನು ನಿಂತು ಮಾಡಿಸಿದ, ವಿಶ್ವಕರ್ಮನ ನಡೆಸಿದ ವಿಗ್ರಹವನ್ನು, ಮೊಮೆಂಟು, ಅದನ್ನು ಇವತ್ತು ಇತಿಹಾಸ ಒಪ್ಪುವಂತೆ, ಪ್ರಪಂಚ ಬೆರಗಾಗುವಂತೆ ಇಟ್ಟು ಅದ್ಭುತವಾದ ಕೃಷ್ಣ ಪ್ರಜ್ಞೆಯನ್ನು ಹುಟ್ಟು ಹಾಕಿದ್ದಾರೆ ಅಂದರೆ ತಪ್ಪೇನು? ಇಡೀ ಮಹಾಭಾರತದ ಕಾನ್ಸೆಪ್ಟ್, ಇಡೀ ಶಾಸ್ತ್ರಸಾರದ ಕಾನ್ಸೆಪ್ಟ್, ಇಡೀ ಗೀತೆಯ ಏಕ ಚಿಂತನೆ ಕೃಷ್ಣ ಕೇಂದ್ರ ಮನಾಭವ ಮದ್ ಭಕ್ತ ಮಧ್ಯಾಜಿ ಮಾಂ ನಮಸ್ಕರು ಅಂತ ಇಲ್ಲಿ ಕೊನೆಗೆ ಹೇಳುತ್ತಾನೆ ಅದ್ಗೆರೆ ಅಂತ. ನನ್ನ ಪೂಜೆ ಮಾಡಯ್ಯ ಅಂತ ಎಷ್ಟು ಚೆನ್ನಾಗಿ ಹಾರದವಾಗಿ ಅರ್ಜುನನಿಗೆ ತನ್ನ ದಿವ್ಯ ರೂಪವನ್ನು ತೋರಿಸಿ ಹೇಳಿಬಿಟ್ಟ. ಉದ್ಧಾರ ನಾನು ಮಾಡುತ್ತೇನೆ ಬಿಡು, ಯೋಗಕ್ಷೇಮ ಮಹಾಮ್ಯಹಂ ಅಂತ ಆ ಸ್ಲೋಗನ್ ಕದೀತಾರೆ. ಆದ್ರದ್ದು ಹೇಳಿದ ಕೃಷ್ಣನನ್ನು ಮರೀತಾರೆ. ಅದೇಕೆ ಸಾಧ್ಯ? ಒಂದೇ ಸಾಕು. ಯಾರು ಗೀತೆಯನ್ನು ಪ್ರಪಂಚದಾದ್ಯಂತ ಒಪ್ಪಲಿಲ್ಲ ನೀವು ಹೇಳಿ? ಯಾರನ್ನು ಕರೆತನ್ನಿ, ಎಂಥವರನ್ನು ಯೋಚನೆ ಮಾಡಿ, ಹೆಸರಿಯಾಗಿ ನಾನು ಹೇಳಲಿ ಏನು ಅದು ಇದು ಅಂತ ಹೇಳಿಕೊಂಡು
ಯಾರಾದರೂ ಶಾಸ್ತ್ರಿ ಆಗಲಿ, ನೆಹರು ಆಗಲಿ, ಭಾವೆ, ಗೋಖಲೆ, ಯಾರನ್ನು ಬೇಕಂದ್ರೆ ನೆನಪಿಸಿಕೊಳ್ಳಿ ನೀವು, ಬೋಸ್ ಆಗಲಿ ಮತ್ತೊಂದಾಗಲಿ. ನಿಮಗೆ ನೆನಪುಳ್ಳ ಎಲ್ಲ ಇತಿಹಾಸಕಾರ ನೆನಪಿಸಿಕೊಂಡ್ರು ಗೀತೆಯನ್ನು ಎಲ್ಲರೂ ಯೋಚಿಸಿದವರೇ, ಮಾರ್ಗವನ್ನು ಪಡೆದವರೇ. ಅದರಿಂದ ಆಗಿರುವಾಗ ಆ ಕೃಷ್ಣ ದೂರ ಆಗ್ತಾನೆ, ಅವನ ನಿತ್ಯವರು ದೂರ ಆಗ್ತಾನೆ. ಎಂತಹ ಒಂದು ಸೋಜಿಗೆ ಅಲ್ವ. ಹಾಗೆ ಮಹಾಭಾರತದಲ್ಲಿ ಕೃಷ್ಣ ಹೇಳುತ್ತಾನೆ, ಇಲ್ಲಿ ಹೇಳುವಾಗ ಕಳೆದ ಬಾರಿ ಹೇಳಿದ್ದ ಹಾಗೆ ಸಮೀಕರಣಗೊಳಿಸಿಕೊಂಡು ಜನರನ್ನು ಮೋಸಗೊಳಿಸ್ತಾನೆ ಕೆಲವೊಮ್ಮೆ. ಅದು ಒಂದು ಇರಾದೆ. ಯಾಕೆ ಪಾಠ ಕೇಳಿ ಅಂತ ಇಲ್ಲಿ ನೋಡಿ, ಮೊದಲು ಪ್ರಶ್ನೆ ಹೇಳಿದ, ಯೋ ಮಾಂ ನ ಪ್ರತಿಪದ್ಯಂತೆ ಅಂತ ಸ್ಪಷ್ಟ ಹೇಳ್ತಾನೆ, ನನ್ನನ್ನು ಪರಿಪೂರ್ಣವಾಗಿ ಉಪಾಸನೆ ಮಾಡದವರು ಅಂತ ಹೇಳಿದ. ಮತ್ತೆ ಶಂಕರಂ ವಾ ನರಾಧಮಾಹ ಅಂತಾನೆ, ಮೆಲ್ಲ ಶಿವನನ್ನಾಗಲಿ ಅಂತಾನೆ. ಶಿವನನ್ನಾಗಲಿ ಎನ್ನುವ ಅರ್ಥ ಅಲ್ಲ, ಶಿವನನ್ನಾದರೂ ಅಂತೂ ಅರ್ಥ ಆಗ್ಬೋದಲ್ಲ, ಶಿವನನ್ನು ಅಂತಲೂ ಅರ್ಥ ಆಗ್ಬೋದಲ್ಲ. ನನ್ನನ್ನು ಶಿವನನ್ನು ಉಪಾಸನೆ ಮಾಡದವರು, ಸರಿ ತಾನೆ. ಈಗ ನನ್ನನ್ನು ಶಿವನನ್ನು ಅನ್ನುವಾಗಿ ಇಬ್ಬರು ಒಂದಾಗ್ತಾರೆ, ಈಗ ಆಗೋದಿಲ್ಲ. ಹಾಗಾಗಿ ಯಾರನ್ನಾಗಲಿ ಅಂತಲ್ಲ, ಇಲ್ಲಿ ನಾನು ಬೇಕೇ ಬೇಕು. ನನ್ನ ಹತ್ತಿರ ಸುಳಿಬೇಕಾದ್ರೆ ಜ್ಞಾನ ಬರಬೇಕು. ಆ ಜ್ಞಾನವನ್ನು ಪಡಿಬೇಕಾದ್ರೆ ಅಧ್ಯಯನ ಆಗಬೇಕು, ಓದಬೇಕು. ಓದಲಿಕ್ಕೆ ಅರ್ಥ ಆಗಬೇಕು. ಅದರಲ್ಲಿ ಕೂತವರೆಲ್ಲ ಪಾರ್ವತಿ ಪರಮೇಶ್ವರರು, ಇವರೇನು ವಾಗರ್ಥ ಇವ ಹೇಳಿದ ಹಾಗೆ. ಇದು ಪುರಾಣದ್ದಿಗೆ ನಾನು ಹೇಳಿದ್ದೇನೆ ಎಷ್ಟೋ ಬಾರಿ. ಹಾಗಾಗಿ ವಿದ್ಯಾ ಕಾಮಸ್ತು ಗಿರಿಶಂ ನೋಡಿ, ಭಾಗವತ ಭಗವಂತನ ಪಿಕ್ಚರ್ ಕೊಡ್ಲಿಕ್ಕೆ ಬಂದದ್ದು. ಅಲ್ಲಿ ಹೇಳುವ ಗೆರೆ ಇದು, ನೀವು ವಿದ್ಯೆ ಕಲಿಬೇಕು ಅಂತ ಇದ್ರೆ ಶಿವನಾರಾಧನೆಯನ್ನು ಮಾಡಿ, ಅದನ್ನು ಮಾತಾಡಿಸ್ತಾನೆ, ನಿಮ್ಮನ್ನು ಮನಸ್ಸಿಗೆ ಕೆಲಸ ಕೊಡ್ತಾನೆ ಅಂತ. ಮತ್ತಲ್ಲೇ ಅದನ್ನ ಕೃಷ್ಣ ಹೇಳುತ್ತಾನೆ, ಶಿವನನ್ನು ಸಹ ಯಾರು ಪ್ರತಿಪತ್ತಿ ಮಾಡುವುದಿಲ್ಲ. ಬ್ರಾಹ್ಮಣ ಅನ್ನುವ ಮಹೀದೇವನ್ ತಿಳಿದವನನ್ನು ಸಹ ಉಪಾಸನೆ ಮಾಡದವ ಇಲ್ಲಿ ಅಥವಾ ಅಂತ ಹಾಕುದಾ? ನನ್ನನ್ನಾಗಲಿ ಶಿವನನ್ನಾಗಲಿ ಹಿಂದೆ ಬಂದಾಗೆ ಬ್ರಹ್ಮನನ್ನಾಗಲಿ ಬ್ರಹ್ಮಾಣಂವ ಅಥವಾ ಬ್ರಾಹ್ಮಣ ಅನ್ನುವ ಯಾರನ್ನಾದ್ರೂ ಉಪಾಸನೆ ಮಾಡಿದ್ರಾಗುತ್ತಾ? ಆಗುವುದಿಲ್ಲ ಅಲ್ಲ. ಯಾಕೆ ಮಹೀದೇವ ಅನ್ನೋದಿಗೆ ಹೇಳಿದು, ನೆಲದ ದೇವರು ಯಾರು? ಭೂಸ್ವರರು ಅಂತ ಅವರ ಹೆಸರು. ಬ್ರಾಹ್ಮಣ ಭಗವಂತನ ಪ್ರತೀಕರು. ಅವರು ಉಪಾಸನೆ ಮಾಡಿದ್ರು, ಅವರ ಉಪಸಕ್ತಿ ಮಾಡಿದ್ರು, ಅವರು ಕೊಟ್ಟ ಜ್ಞಾನದಿಂದ ಉದ್ಧಾರನಾಗ್ತಾನೆ. ಇದನ್ನೂ ಯಾರು ಮಾಡುವುದಿಲ್ಲ, ಅವನು ನಿಜವಾಗಿ ಜನ್ಮ ಅವನದ್ದು ವ್ಯರ್ಥ. ದೇವರನ್ನಾಗಲಿ ದೇವರನ್ನು ತಿಳಿದವರನ್ನಾಗಲಿ ಮುಟ್ಟದವ, ತಟ್ಟದವ, ಕೇಳದವ ಅವನು ಬದುಕಿ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಮಾಡುವುದಿಲ್ಲ ಮಾತ್ರ ಅಲ್ಲ, ಉದಾಸೀನ ಅಂತ ಹೇಳಿದ್ದಿದೆ ಅರ್ಥ. ಪೂಜೆ ಮಾಡದವನು ವ್ಯರ್ಥ ಅಂತ ಹೇಳಿದ, ಅವನು ಪೂಜೆ ಮಾಡಲಿಲ್ಲ, ಉದಾಸೀನನಿದ್ದಾನೆ, ಅವನ ಪಾಡಿಗೆ ಅವ ಇದ್ದಾನೆ. ನೀವು ಅದಕ್ಕೆ ಏನು ಹೇಳುದು? ಉದಾಸೀನನೇ ಸುಮ್ಮನೆ ಆಗಿದ್ದಾನೆ ಅಂತ ಅರ್ಥ, ತಿಂದು ತಿರುಗ್ತಾನೆ ಅಂತ ಅರ್ಥ. ಈಗ ನೋಡಿ, ವಿರೋಧಿ ದೂರ ತೋಪಾಸ್ತ. ಈಗ ನಮಗೆ ನಿಂದಂತಿ ಕೃಷ್ಣ ಹೇಳ್ತಾನೆ, ಏಚ ನಿಂದಂತಿ ಮಾಮೂಢ. ಇನ್ನು ನನ್ನನ್ನು ಬೈವವರಿದ್ದಾರಲ್ಲ, ಕೃಷ್ಣ ಅವನು ಚೋರ ಇದ್ದಾನೆ, ಅವನು ಸರಿ ಇಲ್ಲ, ಅವನು ಗೊಲ್ಲ, ಹಾಗೀಗೆ ಅಂತ ನನ್ನನ್ನು ಬೆಟ್ಟು ಮಾಡಿ ಹಳಿಯುವವ. ಏಜ ನಿಂದಂತಿ ಮಾ ಮೂಢ ಶಂಕರಂ ವಾ ನರಾಧವಾ. ಶಿವನನ್ನು ಕೆಲವರು ಬೈತಾರೆ, ಸಮ ಇಲ್ಲ ಅಂತ, ಸ್ಮಶಾನವಾಸಿ, ಬಟ್ಟೆ ಇಲ್ಲದವ, ಕಣ್ಣು ಜಾಸ್ತಿಯವ, ಹಾಗೀಗೆ ಅಂತ. ಹೀಗೆ ಜ್ಞಾನವನ್ನು ವಿದ್ಯೆಯನ್ನು ಪಡೆಯುವ ಅನುಕೂಲ ಇರತಕ್ಕ ದೇವಯನನ್ನು ಮತ್ತೆ ನನ್ನನ್ನು ಬ್ರಾಹ್ಮಣ ಅನ್ನುವ ದ್ವಿಜಾನ್ ವೇದಾನ್ ಇನ್ನು ಬೈಯುವವರದ್ದು ನಾಲಿಗೆ ಉದ್ದ ಇರ್ತದೆ. ಆ ದೇವರನ್ನು ತಿಳಿದವರನ್ನು ಬೈತಾರೆ. ಇವೊಬ್ಬ ಹೋಗಿ ಅವನನ್ನು ತಿಳ್ಕೊಳ್ಳಿಕ್ಕೆ ತಲೆ ಸರಿ ಇಲ್ಲ. ಯೋಗಿಗಳೆಲ್ಲ ಹರ ಹೇಳಿಕೊಂಡು ಓಡ್ಲಿಕ್ಕೆ, ಮತ್ತೆವರೆಲ್ಲ ವಿಶ್ವಂ ವಿಷ್ಣು ವಶರ್ಕಾರವನ್ನು ಶುರು ಮಾಡಲಿಕ್ಕೆ, ಎಂತ ಕರ್ಮಕ್ಕೆ ಅಂತೇಳಿ ಸ್ತೋತ್ರ ಹೇಳುವವರನ್ನು, ಮಾತು ಚಿಂತಕರನ್ನು ಎಲ್ಲ ಕೆಲವರು ಬೈತಾರೆ. ಕೆಲವರು ಅದರಲ್ಲಿ ಅಷ್ಟೇ ಅಲ್ಲ, ಸಂಸ್ಕಾರಕ್ಕೆ ಹೊಡೆತು ಕೊಡ್ತಾರೆ. ವೇದವನ್ನು ಒಪ್ಪುವುದೇ ಅವರಿಗೆ ಡೈಜೆಸ್ಟ್ ಆಗ್ತಾ ಇಲ್ಲ, ವೇದವನ್ನು ಬೈತಾರೆ. ಅದೆಂತದ್ದು ವೇದ? ಹೇಳಿಕೊಂಡೇ ತಿರುಗಿದ್ದಾರಲ್ಲ, ಅರ್ಥ ಇಲ್ಲದಕ್ಕೆ ಹೋಗಿದ್ದಾರೆ, ದುಡ್ಡು ಮಾಡ್ಲಿಕ್ಕೆ ಹೇಳಿಕೊಂಡಿದ್ದಾರೆ, ಮಂತ್ರ ಅಂತ ಹೇಳಿಕೊಂಡು ಪ್ರಯೋಜನ ಇಲ್ಲದ್ದು. ಯಾರಿಗಾದ್ರೂ ಈಗೆಲ್ಲ ಬರ್ತದೆ ಕೇಳಿ, ಬರ್ತದೆ. ಅರ್ಥ ಗೊತ್ತುಂಟ ಕೇಳಿ, ಗೊತ್ತಿಲ್ಲ. ಅರ್ಥ ತಿಳಿಯದಿದ್ರೆ ಕೆಲಸ ಆಗ್ತದೆ, ಎಲ್ಲಿಯಾದ್ರೂ ಆಗ್ತದೆ ಹೇಳ್ತಾರೆ. ಅದು ನಂಬಲಿಕ್ಕೆ ಆಗ್ತದ? ಯಾರು ಮಾಡಿದ್ದು ಉಂಟ, ಯಾರು ಮಾಡಿದ್ದು ಯಾರಿಗೂ ಗೊತ್ತಿಲ್ಲ, ಮತ್ತೆಂತದ್ದು? ಸುಮ್ಮನೆ ಅಂತ ಹೇಳುತ್ತೀವ್ರು. ಆದ್ರಿಂದ ವೇದವನ್ನು ನಿಂದೆ ಮಾಡುತ್ತಾನೆ, ವೇದ ಓದುವವರನ್ನು ಬೈತಾನೆ, ವೇದ ವೇದ್ಯನಾದ ನಾರಾಯಣಂತೆ ಗಳತಾನೆ, ವೇದದಲ್ಲಿ ಬಂದಿರುವ ದೇವತೆಗಳನ್ನು ಉಪಾಸನೆ ಮಾಡುವುದಿಲ್ಲ, ಬಿಡುತ್ತಾನೆ. ಇಂಥವರ ಜನ್ಮವು ವೃಥಾ ಜೀವಂತಿತೇನರ ವ್ಯರ್ಥ ಅಂತ. ಕೇವಲ ದೇವರು ಶಿವ ಇಷ್ಟೇ ಅಲ್ಲ, ಎಲ್ಲ ದೇವತೆಗಳ ಪಟ್ಟಿಯನ್ನು ಕೃಷ್ಣ ಕೊಡ್ತಾನೆ ನೋಡಿ.
ಗೊತ್ತಿಲ್ಲ ಅಂತಲ್ಲ. ಯೇ ದುರ್ಗಾಂ ವಾ ಕುಮಾರಂ ವಾ ವಾಯುಂ ಅಗ್ನಿಂ ಜಲಂ ರವಿಂ ಪಿತರಂ ಮಾತರಂಚೈವ ಗುರುಂ ಇಂದ್ರಂ ನಿಶಾಕರಂ ಮೂಢಾಹ ನಿಂದಂತಿ ಅನಾಶಾರಾಹ ವೃಥಾ ಜೀವಂತಿ ತೇನದ. ವೇದದಲ್ಲಿ ಬಂದಿರತಕ್ಕ ಒಂದಿಷ್ಟು ದೇವತೆಗಳ ಪಟ್ಟಿಯನ್ನೇ ಕೃಷ್ಣ ಕೊಡ್ತಾನೆ. ಕೆಲವರು ದುರ್ಗೆಯನ್ನು ಬೈತಾರೆ, ಕೆಲವರು ಇವನನ್ನು ಕುಮಾರನನ್ನು ಷಣ್ಮುಖನನ್ನು ಒಪ್ಪುವುದಿಲ್ಲ, ಇನ್ನು ಕೆಲವರು ವಾಯುದೇವರು ಅಂದರೆ ಅವರಿಗೆ ಆಗುವುದೇ ಇಲ್ಲ. ಕೋಪ ಅವರ ಅವತಾರಗಳು, ಅವರ ಚಿಂತನೆಗಳು ಎಲ್ಲ. ಇನ್ನು ಕೆಲವರು ಅಗ್ನಿಪಾಸನೆ ಮಾಡುವುದಿಲ್ಲ, ಮತ್ತೆ ಕೆಲವರು ನೀರನ್ನು ನಿಂದಿಸ್ತಾರೆ, ಮತ್ತೆ ಕೆಲವರು ಹಗಲಿಗೆ ಬಾಧೆ ಪಡುವವರು ಗೂಬೆ ಜಾತಿಯವರು ಸೂರ್ಯನನ್ನೇ ತಮಾಷೆ ಮಾಡ್ತಾರೆ. ಇನ್ನು ಕೆಲವರು ಪಾಯಸ ಜಾತಿಯವರಿದ್ದಾರೆ, ಚಂದ್ರನನ್ನು ಬೈಲಿಕ್ಕೆ ತಗೊಳ್ತಾರೆ. ಇನ್ನು ಕೆಲವರು ಇಂದ್ರನನ್ನೇ ಹೇಸಿಗೆಯವನು ಅಂತ ಹೇಳ್ತಾರೆ. ಇನ್ನು ಕೆಲವರು ಗುರುವನ್ನೇ ತನ್ನ ಮಠದಲ್ಲಿ ಬಿಟ್ಟುಕೊಟ್ಟವ ಅಂತ ಗಲಾಟೆಗೆ ತಗೊಳ್ತಾರೆ, ತರಾಟೆಗೆ ಹೇಳ್ಕೊಳ್ತಾರೆ, ಅವನೇನು ಮಹಾ ಅಂತೇಳಿ. ಹಾಗೆ ಕೆಲವರು ತಮ್ಮ ತಂದೆ ತಾಯಿಗಳನ್ನೇ, ಜಗತ್ತಿನ ತಂದೆ ತಾಯಿಗಳನ್ನೇ ಎಲ್ಲ ದೂರ ಮಾಡುತ್ತಾರೆ. ಹಾಗೆ ಇವರೆಲ್ಲರೂ ಯಾರೆಲ್ಲ ದ್ವೇಷಿಸ್ತಾರೆ, ಬೈತಾರೆ, ಉಪದೇಶ ಕೊಡತಕ್ಕ ಗುರು, ಉಪದೇಶಿಸಲ್ಪಟ್ಟ ವೇದ ಮಾತೆ, ವೇದ ಇವನ್ನೆಲ್ಲ ನಿಂದೆ ಮಾಡುವವರು ಸಹ ವ್ಯರ್ಥವಾಗಿ ಬದುಕ್ತಾರೆ ಅಂತ ಅರ್ಥ. ಅವರ ಜೀವನಕ್ಕೆ, ಬದುಕಿಗೆ ಬೆಲೆ ಇಲ್ಲ, ಅವರು ಬದುಕಬಾರದು ಅಂತ ಕೃಷ್ಣನ ಸಿದ್ಧಾಂತ. ಇದನ್ನು 3 ಬಗೆಯಿಂದ ದೇವಕೇಂದ್ರಿತವಾಗಿ ನಾವು ಚಿಂತನೆಯನ್ನು ಮಾಡಿಕೊಂಡ್ರೆ ಕೃಷ್ಣನ ಗೆರೆಯಲ್ಲಿ ಮತ್ತೆ ಕೃಷ್ಣ ಹೇಳ್ತಾನೆ. ಇನ್ನು ಅಧ್ಯಯನದ ನೆಲೆಯಲ್ಲಿ ಹೇಳ್ತಾನೆ, ಹೇತುಶಾಸ್ತ್ರೇಶು ಯೇ ಸಕ್ತಾಹ. ಹೇತುಶಾಸ್ತ್ರಗಳು, ಹೇತುಶಾಸ್ತ್ರ ಅಂದ್ರೆ ತರ್ಕ ಮಾಡುವುದು ಬಾಯಿ ಮೇಲೆ ಇದರಲ್ಲೇ ಅವರದ್ದು ದಿನ ಇಡೀ ಸಾಯ್ತದೆ ಎಲ್ಲದಕ್ಕೂ. ನಾನೊಂದ್ಸರ್ತಿ ನೋಡಿದ್ದೇನೆ ಒಬ್ಬರದ್ದು, ಅವರು ಮತ್ತೇನು ಮಾಡಲಿಲ್ಲ ಪಾಪ. ಮಾಡಿದ್ದೆಷ್ಟು ಕೆಲಸ ಕೇಳಿದ್ರೆ, ಒಂದು ಕೈಯಲ್ಲಿ ಒಂದು ವೆಸಲ್ ಎತ್ತಿಕೊಂಡ್ರು, ಒಂದು ಲೋಟ ಇಟ್ಕೊಳ್ಳಿ, ಊಟ ಕೂತಾಗ ಅದನ್ನು ಆಚೆ ಇಟ್ಟವನು. ಎಲ್ಲಿಯೋ ಕಾಲಿಗೆ ಎಡವಿ ಅದಾಗಿತ್ತೋ, ಎಲೆ ಬುಡದಲ್ಲಿತ್ತೋ, ಬದಿಯಲ್ಲಿ ಇಟ್ಟ. ಇವರು ಶುರು ಮಾಡಿದ್ರಲ್ಲ ತರ್ಕ, ಅದು ಏನಾಯಿತು ಅಂತ. ಏನಾಗಲಿಲ್ಲ. ಬಿಡಿಸಿ ಹೇಳುವುದಾದ್ರೆ, ಆ ಜಾಗವನ್ನು ಆಕ್ರಮಿಸಿಕೊಂಡಿದ್ದ ಒಂದು ಆಕಾರ ವಿಶಿಷ್ಟವಾದ ಒಂದು ಆಕಾರ ಪಡೆದಿದೆ, ಒಂದು ಅಂಡಾಕಾರವೋ ವೃತ್ತಾಕಾರವೋ ಓವೆಲ್ ಶೇಪು ಪಡೆದಿದೆ ಒಂದು ಲೋಟ. ಅದು ಆ ಜಾಗವನ್ನು ಬಿಟ್ಟುಕೊಟ್ಟಿದೆ, ಮತ್ತೊಂದು ಜಾಗವನ್ನು ಆಕ್ರಮಿಸಿದೆ, ಆ ಜಾಗವನ್ನು ತನ್ನದಾಗಿಸಿಕೊಂಡಿದೆ. ಈಗ ಎಷ್ಟು ಕಷ್ಟದಲ್ಲಿ ಹೇಳಬೇಕು ನೋಡಿದನು, ಎಷ್ಟು ಗಮ್ಮತ್ನಲ್ಲಿ ಹೇಳಬೇಕು ಹೇಳಿದನು. ಅತಿ ವಿಶಿಷ್ಟವಾದ ಆಕಾರವನ್ನು ಪಡೆದುಕೊಂಡ ಒಂದು ಲೋಹಮಯವಾಗಿರತಕ್ಕಂಥ ಒಂದು ಪಾತ್ರ ವಿಶೇಷವು ತಾನು ತನ್ನ ಜಾಗದಲ್ಲಿ ಕೂತಿದ್ದು, ಇಷ್ಟು ಜಾಗವನ್ನು ತಾನು ಕಬಳಿಸಿದ್ದು, ಅಲ್ಲಿಂದ ಅದನ್ನು ಎದ್ದುಕೊಂಡು ಹೋಗಿ ಮತ್ತೊಂದು ಜಾಗ, ಇದು ಸಂಯೋಗ ವಿಪ್ರಯೋಗಗಳ ಚಿಂತನೆಯನ್ನು ಕೊಟ್ಟುಕೊಂಡು ಅಲ್ಲಿ ಬಿಟ್ಟಿದೆ, ಇಲ್ಲಿ ಮುಟ್ಟಿದೆ, ಅದರ ಸೊತ್ತು ಅಲ್ಲಿ ಧ್ವಂಸ ಆಗಿದೆ, ಇಲ್ಲಿ ಅದಕ್ಕೆ ತನ್ನ ಜಾಗ ಸಿಕ್ಕಿಬಿಟ್ಟಿದೆ, ಅಲ್ಲಿ ತನ್ನತನವನ್ನು ಕಳೆದುಕೊಂಡಿದೆ, ಇಲ್ಲಿ ತನ್ನತನವನ್ನು ಸೃಷ್ಟಿಸಿಕೊಂಡಿದೆ. ಇದರಲ್ಲಿ ಹೇಳಲಿಕ್ಕೆ ಎಷ್ಟೆಲ್ಲ ಗಮ್ಮತ್ತುಗಳುಂಟು ನೋಡಿ. ವಿಷಯ ಸರಿಯೇ, ಅದು ಬಹಳ ಸುಲಭವಾಗಿದೆ ಅದು ಹೇಳಲಿಕ್ಕೆ. ಇಲ್ಲಿಂದ ಅಲ್ಲಿ ಇಟ್ಟರು ಅಂತ ಅಷ್ಟನ್ನು ಮಾತಾಡಬೇಕಾದ್ರೆ 3/4 ಗಂಟೆಯಲ್ಲಿ ಚರ್ಚೆ ಮಾಡಿ ಬಹಳ ಚಂದ ಮಾಡಿ ಕನ್ವಿನ್ಸ್. ಅದು ಪ್ರಯೋಜನ ಏನು ಕೇಳ್ತಾನೆ, ಏನು ಪ್ರಯೋಜನ ಇಲ್ಲ. ಸುಲಭವಾಗಿ ಆಗುವುದನ್ನೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಒದ್ದಾಡಿಕೊಂಡು ಪ್ರಯೋಜನ ಏನಾಯ್ತು ಕೇಳು. ಆದ್ರಿಂದ ಹೇತುಶಾಸ್ತ್ರೇಶು ಯಸಕ್ತ, ಎಲ್ಲವನ್ನು ತಾರ್ಕಿಕವಾಗಿ ಮೂಸೆಗೆ ಕಚ್ಚಿಕೊಂಡು ಮಾತಾಡಿಕೊಂಡು ಹೋಗುವಂಥದ್ದು. ಯಾವುದರಲ್ಲಿ ನೋಡಿ, ಅವರದ್ದು ತರ್ಕ ಎಷ್ಟು ಜೋರಾಯಿತು ಕೇಳಿದ್ರೆ, ವಿಷಯ ಇಷ್ಟೇ ಸಿಂಪಲ್. ನಿಮಗೆ ಸುಖ ಆಗತ್ತಾ? ಆಗತ್ತಪ್ಪ, ನಮಗೆಲ್ಲ ಸುಖ ಆಗ್ತದೆ. ಏನು ಊಟ ಮಾಡಿದಾಗ ನಿದ್ದೆ ಮಾಡಿ ಏನು ಇಟ್ಕೊಳ್ಳಿ ಬಿಡಿ. ನಿಮಗೆ ದುಃಖ ಆಗತ್ತಾ? ಆಗತ್ತೆ, ಖಂಡಿತ ಆಗತ್ತೆ, ದುಃಖ ಆಗತ್ತೆ. ಬೇಕಂತ ಸಿಗದೇ ಇದ್ದಾಗಲೂ, ನಿದ್ದೆ ಮಾಡಿ ಎದ್ದಾಗಲಿ, ಊಟ ಮಾಡಿ ಏನೇ ಇರಲಿ ನೋಡಿ, ಸುಖ ಉಂಟಲ್ಲ ನಿಮಗೆ, ಉಂಟು. ದುಃಖ ಉಂಟಲ್ಲ, ಉಂಟು. ಹಾಗಾದ್ರೆ ಏನಾಯ್ತು? ಸುಖ ಇದ್ದಲ್ಲಿ ದುಃಖ ಇರ್ತದೆ, ದುಃಖ ಇದ್ದಲ್ಲಿ ಸುಖ ಕಂಡಿದೆ ಎನ್ನುವುದು ಸತ್ಯವಾ? ಅದು ಖಂಡಿತ ಸತ್ಯ. ಅದಕ್ಕೆ ಸಣ್ಣ ಉದಾಹರಣೆ ಅವರು ಹೇಳೋದು, ಎಲ್ಲರೂ ಮುಟ್ಟುಕೊಳ್ಳುವಂಥದ್ದು, ಇದು ಹೊಗೆ ಇದ್ದಲ್ಲಿ ಬೆಂಕಿ ಉಂಟು ಅಂತ. ಹೊಗೆಯಲ್ಲಿ ಅದು ಕಂಡ್ರೆ ಅಲ್ಲಿ ಬೆಂಕಿ ಇರಲೇಬೇಕಲ್ಲ, ಬೆಂಕಿ ಇಲ್ಲದ ಹೊಗೆ ಬರ್ತದೆ ಹೇಗೆ? ಹಾಗೆ ಅವರು ಹೇಳುವ ವ್ಯವಸ್ಥೆ. ಹಾಗಾಗಿ ಸುಖ ಇದ್ದಲ್ಲಿ ದುಃಖ, ದುಃಖ ಇದ್ದಲ್ಲಿ ಸುಖವನ್ನು ಕಾಣ್ಲಿಕ್ಕೆ ಹೋಗಿ ಎಲ್ಲರಲ್ಲಿ. ಆದ್ರಿಂದ ದೇವರಲ್ಲಿ ಎಂತ? ದೇವರಲ್ಲಿ ಅವ್ರು ಕೇಳುದು ಎಂತ? ದೇವರಲ್ಲಿ ಸುಖ ಉಂಟಾ? ಉಂಟು ಹೇಳಿದ್ರೆ ಇವರ ತರ್ಕ ನೋಡಿ, ಸುಖ ಇದ್ದಲ್ಲಿ ದುಃಖ ಇರ್ತದಲ್ಲ, ಆದ್ರಿಂದ ದೇವರಲ್ಲಿ ದುಃಖ ಉಂಟು. ಇಲ್ಲ, ದೇವರಲ್ಲಿ ಸುಖ ಇಲ್ಲ,
ಮತ್ತೆಂತ ಕರ್ಮ ನೀವು ದೇವರನ್ನು ಪೂಜೆ ಮಾಡೋದು? ದೇವರಲ್ಲೇ ಸುಖ ಇಲ್ಲ, ಆದ್ರೆ ಸುಖ ಇಲ್ಲದ ದೇವರ ಉಪಾಸನೆ ಎಂತ ಮಾಡಲಿ ಪ್ರಯೋಜನ? ಅದಕ್ಕೇನ್ ಮಾಡೋದು ಕನ್ಕ್ಲೂಷನ್? ಆದ್ರಿಂದ ದೇವರಿಲ್ಲ. ಇದ್ದರೆ ದೇವರಿಗೆ ಸುಖ ದುಃಖ ಬೇಕಾಗ್ತದೆ. ಆದ್ರಿಂದ ಸುಖ ದುಃಖ ಒಪ್ಪುವುದೇ ಇಲ್ಲ ಆಗದಿದ್ದಾಗ ದೇವರೇ ಬೇಡ ಆಗಿ ಹೋಗ್ತಾನೆ. ಹೀಗೆ ತರ್ಕ ಮಾಡಿ ಎಲ್ಲ ತೆಗಿತಾರೆ. ಅವ್ರು ಹೇಳುದುಂಟು ವಸ್ತುತ್ವ, ತುರಗ, ಶೃಂಗಿ ಇವೆಲ್ಲ ಅಲ್ಲಿ ಮಾತುಗಳು. ಕುದುರೆ ಅಂತಂದ್ರು, ತಂದ ತಕ್ಷಣ ಇದೆಂತ ಕೇಳಿದ್ರು, ಅದು ಪ್ರಾಣಿ. ಕೊಂಬುಂಟಲ್ಲ ಹೇಳಿದ್ರು, ಇಲ್ಲ ಕುದುರೆಗೆ ಕೊಂಬಿಲ್ಲ ಮಾರಿ. ಇದೆಂತದ್ದು ದನ? ಪ್ರಾಣಿ ಅಲ್ಲ, ಹೌದು. ಕೊಂಬುಂಟಲ್ಲ, ಹೌದು. ದನ ಪ್ರಾಣಿ ಕೊಂಬಿದೆ, ಕುದುರೆ ಪ್ರಾಣಿ ಕೊಂಬಿದೆ. ಇಲ್ಲ ಅಂದ್ರೆ ಪ್ರಾಣಿ ಯಾವುದಾದ್ರೂ ಕೊಂಬಿದೆ, ಇಲ್ಲ ಹೇಳುದಂತ ಕೇಳಿದವ್ರು ಗಲಾಟೆ ಮಾಡ್ತಾರೆ ಅವರು. ವಸ್ತುತ್ವ, ಅದು ತುರಗ, ಶೃಂಗಿ ಅವರದೆಲ್ಲ ಇದು ಲಾಜಿಕ್ಗಳು ಹಾಗೆ ಅವರಿಗೆ. ಇವಳು ಹೆಣ್ಣಲ್ವ? ಹೌದು ಹೆಣ್ಣು. ಹೆಣ್ಣಾದ್ರೆ ಮಗು ಉಂಟು ಅವಳಿಗೆ. ಅಲ್ಲ ಮಾರೇರೆ, ಅವಳು ಬಂಜೆ ಇದ್ದಾಳೆ. ಬಂಜೆ ಆದ್ರೆ ಏನು ಮಗು ಆಗುದಿಲ್ಲ? ಬಂಜೆ ಹೆಣ್ಣಲ್ವ ಅವಳು? ಸ್ತ್ರೀತ್ವಾತ್ ಮುಗೀತು, ಪುತ್ರವತಿ ಹೇಳಿಬಿಟ್ಟೇವ. ಲಾಜಿಕ್ ತರ್ಕದಲ್ಲಿ ಅವಳಿಗೆ ಎಂತಾದ್ರೂ ಮಾಡಿ ಬಿಡ್ತಾನಿವ. ಇದಕ್ಕೆ ಹೇತುವ ಶಾಸ್ತ್ರೇಶು ಸಕ್ತ ಇದನ್ನೆಲ್ಲ ಹಿಂದಿನವರು ಕಂಡು ಗಮ್ಮತ್ತು ಮಾಡಿ ಗಲಾಟೆ ಎಬ್ಬಿಸಿ ಹೇಳಿಕೊಂಡ್ರು. ತರ್ಕಶಾಸ್ತ್ರದಲ್ಲಿ ಯಾರು ಮುಳುಗಿ ಸಾಯ್ತಿರ್ತಾನೆ ಅವನು ಬದುಕುವುದು ವ್ಯರ್ಥ ಅಂತ ಹೇಳಿಬಿಟ್ರು. ವೃಥಾ ಜೀವಂತಿತೇನರ. ಅವರಿಗೆಲ್ಲ ನೋಡಿ ಹಾಗೆಲ್ಲ ತಾರ್ಕಿಕರಿಗೆ ಬೈಬೇಡಿ. ಅವರಲ್ಲಿ ಬೇಕಾದಷ್ಟು ಲಾಜಿಕ್, ಅದಕ್ಕೆ ಬೇಕಾದಂತಹ ಸೂತ್ರಗಳು, ವ್ಯವಸ್ಥೆಗಳು ಎಲ್ಲ ಇಲ್ವಾ? ಅವರೆಲ್ಲ ಪ್ರತ್ಯಕ್ಷದಲ್ಲಿ ಎಷ್ಟೆಲ್ಲ ನೋಡಿಕೊಂಡಿದ್ದಾರೆ ನೋಡಿ. ಸುಖ ದುಃಖ ಎಲ್ಲರಲ್ಲಿ ಮಾತಾಡಿಕೊಂಡೆಲ್ಲ ಮಾಡಿದ್ದಲ್ಲ. ಅದಕ್ಕೆ ಹೇಳ್ತಾರೆ ಅವರ ದರ್ಶನ ಉಂಟಲ್ಲ ಅದು ಸಮ ಇಲ್ಲ ಅಂತ. ಕುದೃಷ್ಟಿ ಪಥಮಾಶ್ರಿತ, ಅವರು ನೋಡಿದ್ದೆ ತಪ್ಪು ಹೇಳಿಬಿಟ್ಟು. ಯಾಕೆ? ಒಬ್ಬ ಯೋಗಿಯನ್ನು ತನ್ನಿ ಬಂದ, ಅವನದ್ದು ಕೇಳಿ ದುಃಖ ಆಗ್ತದ? ಇಲ್ಲ ಬಾ ಅಂದ. ಅವನಿಗೆ ಹೊಡೀರಿ, ದುಃಖ ಆಗುದಿಲ್ಲ ಅವನಿಗೆ. ಜಾಮ ಆಗ್ತಾ ಉಂಟು ಕೈ ಕಾಲುಗಳು, ಆಗ್ಲಿಲ್ಲ ಅವನಿಗೆ ದುಃಖ, ನಗಾಡ್ತಾ ಇರ್ತಾನೆ. ಯಾಕೆಂದ್ರೆ ಅವನಿಗೆ ದೇಹದ ಪರಿವೇ ಇಲ್ಲ. ಅವನು ದೇಹಾತೀತನಿದ್ದಾನೆ, ದೇಹ ಇದೆ, ಅವನಿಗೆ ಅಭಿಮಾನವೇ ಇಲ್ಲ. ನೀವೊಂದು ಉದಾಹರಣೆ ಹೇಳುತ್ತೆ. ಒಬ್ಬ ನಡೆದ ಘಟನೆ ಬನ್ನಂಜಿಯವರು ಅದನ್ನು ಗುರುತಿಸಿ ಹೇಳ್ತಾ ಇದ್ರು, ಮೈಸೂರಲ್ಲಿ ಆಗಿದೆ ಅಂತ. ಅವರು ಒಳ್ಳೆಯವರು, ಬೇಕಾದಷ್ಟು ಜನರಿಗೆ ದಾನ ಧರ್ಮ ಮಾಡುವವರಿಗೆ. ಯಾರೋ ಒಬ್ಬ ಕೇಳಿ ಹೋಗಿದ್ದಾನೆ ದುಡ್ಡು, ಒಂದು 25,000 ತೆಗೆದಿಟ್ಟಿದ್ದಾರೆ ಅವರು ಕೊಡ್ಲಿಕ್ಕೆ. ಅವ್ರ ಹೋಟೆಲಿಗೆ ವ್ಯವಹಾರ ಅವರದ್ದು ಬೆಂಕಿ ಬಿತ್ತು. ಅವ್ರು ಹತ್ತುಕೊಂಡ್ರು. ಯಾಕೆಂದ್ರೆ ಅವ್ನು ಕೊಡ್ಲಿಕ್ಕೆ ಒಬ್ರು 25,000 ಇಟ್ಟಿದ್ದು ಹೌದು, ಹಾಳಾಗಿ ಹೋಯ್ತು. ಹೋಟೆಲ್ ಸುಟ್ಟದ್ದಕ್ಕಲ್ಲ, ಕೊಡುವವನ ದುಡ್ಡು ಹೋಯ್ತಲ್ಲ ಅಂತ ಬೇಸರ ಅವರಿಗೆ. ಇನ್ನೇನೋ ಕತೆ ಹೆಚ್ಚು ಕಡಿಮೆ. ಇದೊಂದು ನಮೂನಿ. ಇನ್ನೊಂದು ಒಬ್ಬ ಹೋಟೆಲ್ ಅನ್ನು ಮಾರಿದ್ದಾನೆ ಎಷ್ಟೋ ಲಕ್ಷಕ್ಕೆ. ಆದ್ರೆ ಏನಾಯ್ತು ಅಂದ್ರೆ ಈ ನ್ಯೂಸ್ ಬಂತ ಅವನಿಗೆ, ಅಪ್ಪ ಹೋಟೆಲಿಗೆ ಬೆಂಕಿ ಬಿದ್ದಿದೆ. ಒಳ್ಳೆ ತೊಂದರೆ ಇಲ್ಲ ಮಾರ, ಎಂತ ಮಾರಾಟ ಆಗಿ ಆಯ್ತಲ್ಲ, ನಾವಿವತ್ತು ಮಾರಿ ಬಂದಿದ್ದೇವಲ್ಲ, ಹಾಗಾಗಿ ಸಮಸ್ಯೆ ಇಲ್ಲ ಹೇಳಿಬಿಟ್ರು. ಕೂಡಲೇ ಅಪ್ಪ ಹೇಳಿದ ಫೋನ್ ಮಾಡಿ, ಅವ ಅದು ಮಾರಾಟ ಇವತ್ತು ಮಧ್ಯಾಹ್ನ ಆಗುವುದಿತ್ತು, ಆ ರಿಜಿಸ್ಟ್ರಾರ್ ಬಾರದೆ ಅದು ನಾಳೆಗೆ ಪೋಸ್ಟ್ಪೋನ್ ಆಗಿತ್ತು, ಅಡ್ವಾನ್ಸ್ ಅವನು ಕೊಡದೆ ಹೋಗಿದ್ದಾನೆ, ಏನು ನ್ಯಾಯಪಾಸಿ ಬರಲಿಲ್ಲ. ಈಗ ಅವರಿಗೆ ಶಾಕ್ ಆಗಿ, ಅಯ್ಯ ನಮ್ದೇ ಆಗಿತ್ತಾಗ ಸುಟ್ಟದೀಗ ನೋಡಿ. ಅರ್ಧರೆ ಕ್ಷಣದಲ್ಲಿ ಇರತಕ್ಕ ಅಭಿಮಾನ ನನ್ನದು ಅಲ್ಲ, ಇಷ್ಟು ಬೃಂಗ ಶಬ್ದ ಆಯ್ತು ಅಲ್ಲಿ. ಗ್ರಹಣ ಕಾಲದಲ್ಲಿ ಹೋದದ್ದು, ನೀರಿಗೆ ಬಿದ್ದದ್ದು. ಆಗ ಪಕ್ಕದಲ್ಲಿ ಆಚೀಚೆ ನೋಡಿಕೊಂಡ, ಸಾಬೀತು ಎಂತ, ನನ್ನ ಮಗು ಅಲ್ಲ ಬಿದ್ದದ್ದು, ಏನ್ ಯಾರದ್ದು? ಮಗು ಬಿತ್ತು ಅಂದಾಗ ಗಾಬರಿ ಆಯ್ತು, ನನ್ನದಲ್ಲ ಅಂದಾಗ ಆರಾಮಾಯ್ತು. ಎಂತ ನೋಡಿ, ನಾನು ನನ್ನದ್ದೇನು ಅಭಿಮಾನದಿಂದ ಯಾರ ಮಗು ಆದ್ರೂ ಬಿದ್ರೆ ನೋವು ಸಂಕಟ ಅಲ್ವಾ? ಸಂಕಟ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗುವುದಿಲ್ಲ, ಬರುವುದಿಲ್ಲ. ಪಕ್ಕದವನು ಸ್ವಪ್ನದಲ್ಲಿ ಖುಷಿಯಲ್ಲಿ ಕೈಕಾಲು ಅಲ್ಲಾಡಿಸಿ ಹಾರಾಡ್ತಾ ಇರ್ತಾನೆ, ಇತ್ತ ಸಾಲದಲ್ಲಿ ಮಲಗಿದವ ಸೋತು ಅಳ್ತಾ ಕೂತಿರ್ತಾನೆ. ಇವು ಹೇಳ್ತಾರೆ ಎಂತ ಗಮ್ಮತ್ತಿತ್ತು ಗೊತ್ತು ಅಂತ ಹೇಳ್ತೇನೆ. ನನ್ನ ಕರ್ಮ ಸ್ವಪ್ನದಲ್ಲಿ ಗಮ್ಮತ್ತಾದ್ರೆ ಖುಷಿಯಲ್ಲಿದ್ದೀವಿ ಎಂತ ಬರುತ್ತೆ, ಖುಷಿ ಸಂಕ್ರಮಣ ಆಗ್ತದೆ. ಪಕ್ಕದಲ್ಲಿ ಮನಗಿದ್ದವನಿಗೂ ಆ ಸಂಕ್ರಾಂತಿ ಆಗುವುದು. ಹೀಗಾಗಿ ಸುಖ ದುಃಖಗಳ ಬಗ್ಗೆ ಎಲ್ಲ ಗಮ್ಮತ್ತು ಮಾಡಿಕೊಂಡು ನೋಡಿಕೊಂಡು ಬಂದೆವು. ಲಾಜಿಕ್ ಮಾಡಿದ್ರು ಹೇಳ್ತಾರೆ, ನೋಡಿದ್ದೆಲ್ಲ ಪರ್ಕಟೆ ಮಾರಾಯ, ಕುದೃಷ್ಟಿ ಪಥಮಾಶ್ರಿತ. ನೋಡುವ ಕಣ್ಣು ಸಮ ಇಲ್ಲ ಅವನದ್ದು. ನೋಡಿ ಯೋಗಿ ಒಬ್ಬ ಎಷ್ಟು ಚೆನ್ನಾಗಿ ಆರಾಮಾಗಿಲ್ಲ. ಹಾಗಾದ್ರೆ ದುಃಖ ಅನುಭವ ಆಗ್ತದ ಅವನಿಗೆ? ಆಗುವುದಿಲ್ಲ, ಸುಖದಲ್ಲೇ ಇರ್ತಾನೆ. ಒಬ್ಬ ಜೈಲರನ್ನು ಕರೆದುತ್ತಾ ಒಳಗೇ ಕೂತಿರ್ತಾನೆ 24 ಗಂಟೆ ಜೈಲಲ್ಲಿ, ಆರಾಮಾಗಿದ್ದಾನೆ. ಅದೇ ಕೈದಿಯನ್ನು ಕೇಳಿದ್ರೆ ಅಳ್ತಾ ಇರ್ತಾನೆ, ಬೇಸರದಲ್ಲಿದ್ದಾನೆ, ವ್ಯಸನದಲ್ಲಿದ್ದಾನೆ, ಊಟ ಮೆಚ್ಚುತ್ತಾ ಇಲ್ಲ ಅವನಿಗೆ. ಹೇಗಾಯ್ತು? ಎರಡು ಒಂದೇ ಅಲ್ವ? ಕ್ಷೇತ್ರ ಪ್ರದೇಶ ವ್ಯವಸ್ಥೆ ಇರುವಿಕೆ. ದರ್ಶನ
ಅವನಿಗೆ ಸ್ವಾತಂತ್ರ್ಯದ ಎಚ್ಚರ ಇದೆ, ಇವನಿಗೆ ಸ್ವಾತಂತ್ರ್ಯ ಅಪಹಾರ ಆಗಿದೆ. ಆದ್ರೆ ಇವರೆಲ್ಲ ಕೆಟ್ಟ ಶಾಸ್ತ್ರಗಳನ್ನು, ಕೆಟ್ಟ ದರ್ಶನಗಳನ್ನು, ಕೆಟ್ಟವರ ಯೋಚನೆಗಳನ್ನು, ಕೆಟ್ಟವರ ಮಾತನ್ನು ನಂಬಿ ಹೀಗೆ ಹಾಳಾಗಿದ್ದಾರೆ. ಸಸೂತ್ರ ನೋಡುತ್ತಾ ಇಲ್ಲ, ಶುದ್ಧವಾದ ಸುಖ ಇರಲಿಕ್ಕೆ ಬರ್ತದೆ ಎನ್ನುವುದು ಗೊತ್ತಿಲ್ಲ. ಕೇವಲ ಸುಖವನ್ನು ಅನುಭವಿಸಲಿಕ್ಕೆ ಆಗ್ತದೆ ಎನ್ನುವುದು ಎಚ್ಚರ ಇಲ್ಲ ಅವರಿಗೆ. ಊಟ ಮಾಡಿದಾಗ ಮಾತ್ರ ಖುಷಿ ಆಗುವುದಾ? ಓದಿದಾಗ ಆಗುವುದಿಲ್ವಾ? ಓದದವನಿಗೆ ಓದಿನ ಸುಖ ಗೊತ್ತೇ ಇಲ್ಲ. ಓದಿದವನಿಗೆ ಆಗುವ ಸುಖ ಓದದವನನ್ನು ಹೇಗೆ ಹೇಳಬೇಕು ಹೇಳಿ ನೀವು? ಅದೇ ಒಬ್ಬ ಕುಡುಕ ಹೇಳುತ್ತಾನೆ, ನನಗೆ ಕುಡಿದಾಗ ಆಗುವ ಉತ್ಸಾಹ ಆನಂದ ಉಂಟಲ್ಲ, ನಿಮಗೆ ಎಲ್ಲಿ ಸಿಗ್ತದೆ ಕೇಳುತ್ತಾನೆ. ದಟ್ ಇಸ್ ಟ್ರೂ. ಕುಡಿಯದವನಿಗೆ ಕುಡಿತದ ಕತೆ ಗೊತ್ತಾಗತ್ತಾ? ಅಮಲಿನ ಕತೆ ಹಾಗೆ ತಾನೆ. ಹಾಗೆ ಭಗವಂತನ ದರ್ಶನ ಮಾಡಿದ ಯೋಗಿಗೆ ಈ ಜಗತ್ತೇ ಇಲ್ಲ ಆಗ್ತದೆ. ಅವನಿಗೆ ನಗಣ್ಯ ಅನಿಸ್ತದೆ. ಎಲ್ಲಿ ನೋಡಿದ್ರಲ್ಲ ದೇವರೇ ಕಾಣ್ತಾನೆ ಅವನಿಗೆ. ನಾವಿಲ್ಲ, ಅವನು ಹುಚ್ಚ ಹೇಳುದ? ಕುದೃಷ್ಟಿ ಪಥಮಾಶ್ರಿತ ಎಷ್ಟು ಚೆನ್ನಾಗಿ ಹೇಳುತ್ತಾನೆ ಕೃಷ್ಣ. ತರ್ಕ ಮಾಡಿ ಸತ್ರು ಹಾಳಾದ್ರು ವ್ಯರ್ಥ ಅವರ ಬದುಕು, ಜೀವನ, ಗಂಟೆ, ಊಟ ಎಲ್ಲ ಅಂತಾನೆ. ಅವರು ಒಳ್ಳೆಯ ಶಾಸ್ತ್ರ ಓದಲೇ ಇಲ್ಲ, ಶುದ್ಧ ಶಾಸ್ತ್ರದ ದರ್ಶನ ಅವರಿಗೆ ಆಗಲಿಲ್ಲ, ಒಳ್ಳೆಯವರ ಸಹವಾಸ ಅವರಿಗೆ ಬರಲಿಲ್ಲ. ಹಾಗಾಗಿ ಅವರು ದೇವ ನಿಂದಂತಿ ಅನಾಚಾರ, ಅವರು ಎಲ್ಲರನ್ನು ಬೈತಾರೆ. ಮುಖ್ಯವಾದ ಭಗವಂತನನ್ನೇ ಇಲ್ಲ ಮಾಡುತ್ತಾರೆ, ಉಳಿದವರನ್ನು ಇಲ್ಲ ಹೇಳುತ್ತಾರೆ, ಗುಣಗಳಿಲ್ಲದವರನ್ನಾಗಿ ಉಳಿದವರನ್ನು ತಿಳಿಸಿಕೊಡುತ್ತಾರೆ. ಉತ್ತಮತನವನ್ನೇ ಅರ್ಥ ಮಾಡಿಕೊಳ್ಳದವರವರು. ಕಾಣದ ಶಕ್ತಿಯವರಿಗಿಲ್ಲ. ಕೆಲವು ತರ್ಕ ಮಾಡೋರು ಹೇಳ್ತಾರೆ, ಕಣ್ಣಿಗೆ ಕಂಡದ್ದು ಮಾತ್ರ ಸತ್ಯ, ಕಿವಿಗೆ ಕೇಳಿದ್ದು ಮಾತ್ರ ದಿಟ, ನಮ್ಮ ಅನುಭವಕ್ಕೆ ಸಿಕ್ಕಿದ್ದು ಮಾತ್ರ ಹೌದು, ಉಳಿದದ್ದಲ್ಲ. ಅದಕ್ಕೆ ನಾನು ಹೀಗೆ ಹೇಳಿದೆ. ಒಬ್ಬ ಯೋಗಿಯ ಆನಂದ ನಮ್ಮನ್ನು ಹೇಗೆ ಗುರುತಿಸಬೇಕು? ಒಬ್ಬ ಕಾಫಿ ಕುಡಿಯದವನಿಗೆ ಕಾಫಿ ಕುಡಿದರ ಅಮಲ ಹೆಚ್ಚು ಕಡಿಮೆಯೋ ಅರ್ಥ ಆಗಿಸುವುದು ಹೇಗೋ ಹಾಗೆ. ಅದರಿಂದ ಪ್ರತ್ಯೇಕವಾದ ಅತೀಂದ್ರಿಯವಾದ ಸಂಗತಿಗಳನ್ನೇ ಇವರು ಒಪ್ಪುವುದಿಲ್ಲ. ಕಣ್ಣಿಗೆ ಕಾಣದರ ಆಚೆಗೆ ಇಲ್ಲ ಹೇಳತಕ್ಕಂಥ ತರ್ಕ ಇವರದ್ದು. ಅದು ಅತೀಂದ್ರಿಯಗಳನ್ನು, ಅಮಾನುಷ್ಯವಾದ ವ್ಯವಸ್ಥೆಗಳನ್ನು, ಇವನ್ನೆಲ್ಲ ದಿವ್ಯವಾದಂತಹ ಶಕ್ತಿಗಳನ್ನು ಒಪ್ಪದವರಾಗಿದ್ದಾರೆ. ಅಂತವರು ವ್ಯರ್ಥ ಬದುಕಿದ್ದು ಅಂತ ತಿಳಿಸಿಕೊಟ್ಟು. ಮತ್ತು ಇದಕ್ಕೆಲ್ಲ ಗಮ್ಮತ್ತಿದೆ. ಕುಶಲೈಹಿ ಕೃತಶಾಸ್ತ್ರಾಣಿ ಪಠಿತ್ವ ಯೇ ನರಾಧಮಾಹ ವಿಪ್ರಾ ನಿಂದಂತಿ ಯಜ್ಞಾಂಶ. ಕೆಲವರು ಚಾರುವಾಕರು ಅಂತ ಹೆಸರು ಅವರಿಗೆ. ಚಾರುವಾಕ್ ಅಂದ್ರೆ ಚಂದ ಮಾತಾಡುವವರು ಅಂತ. ಚಾರುವಾಕರು ಅಂದ್ರೆ ಚಂದ ಮಾತಾಡುವವರು ಅಂದ್ರೆ ನಾಸ್ತಿಕರು ಅಂತ ಪರ್ಯಾಯ ಶಬ್ದ. ಚಂದ ಮಾತಾಡ್ತಾರೆ, ಎಲ್ಲ ಸೊನ್ನೆ ಮಾಡಿ ಹೋಗ್ತಾರೆ, ಮಂಡೆ ಬೋಳಿಸ್ತಾರೆ. ಇವತ್ತು ಜನರಿಗೆ ಹಾಗೆ ಋಣಂಕೃತ್ವ ಕೃತಂ ಪಿಬೇತಿ ಹೇಳೋದು. ಎಂತಾದ್ರೆ ಏನು ಮಾರಾಯರೆ, ಲೋಕಕ್ಕೆ ಬಂದಾಯ್ತಲ್ಲ, ನಾವು ಮರಮಟ್ಟುಗಳಲ್ಲ, ಪ್ರಾಣಿ ಪಕ್ಷಿಗಳಲ್ಲ, ನಮಗೆ ತಾಕತ್ತು ವ್ಯವಸ್ಥೆ ಗೊತ್ತುಂಟಲ್ಲ. ಕದ್ದಾದ್ರೂ ಬದುಕುವುದು, ಬೇಡಿಯಾದ್ರೂ ತಿನ್ನುವುದು, ಬದುಕಿದ್ದು ಸಮಯ ಬದುಕುವುದು. ಮತ್ತೆ ಹೋದ್ರೆ ಯಾರಿಗೆ ಗೊತ್ತುಂಟ್ರಿ ಸತ್ತ ಬಳಿಕೆ ಎಲ್ಲಿ ಎಂತ ಉಂಟು? ಸತ್ತ ನಂತರ ಅಂತ ಇದ್ರೆ ತಾನೆ ಯಾರಿಗೆ ಗೊತ್ತುಂಟು? ಯಾರ ಸತ್ತವನ್ನು ಹೇಳಿದ್ದಾನೆ ನಿಮಗೆ ನರಕ ಉಂಟು ಅಂತ, ಅನ್ಯಾಯ ಆಗುತ್ತೆ ಅಂತ? ಏನಿಲ್ಲ, ಸುಮ್ಮನೆ ನಮ್ಮನ್ನು ಅವರು ಹೆದರಿಸುವುದು. ನಾವು ಅವ್ರ ಹತ್ರ ಕೇಳಿದ್ರೆ ಕೂತ್ರೆ ನಮಗೆ ಊಟಕ್ಕೂ ಇಲ್ಲ ಆಗ್ತದೆ ಅಂತ. ಹೀಗೆ ಚಂದ ಮಾತಾಡ್ತಾರೆ, ಒಳ್ಳೆ ಹೇಳುತ್ತಾರೆ, ಒಳ್ಳೆ ಕುಶಲರು. ಅವರು ಮಾಡಿದ ಕೆಲವು ಗೆರೆಗಳೆಲ್ಲ ಉಂಟು, ಭಾರಿ ಚೆನ್ನಾಗಿರ್ತದೆ. ಅವರೆಲ್ಲ ಹೇಳುತ್ತಾರೆ, ಅನಿಷಿದ್ಧ ಸುಖತ್ಯಾಗಿ ಪಶುರೇವನ ಸಂಶಯ ಅಂತ. ಈಗ ಆರಾಮವಾಗಿದ್ದು ಬಳ್ಳಿಕ್ಕೆ ಬರುವಾಗ ನಾವು ಬೇಡ ಹೇಳಿದ್ರು, ಅದು ತಿನ್ನಬೇಡ, ಇಲ್ಲಿ ಹೋಗಬೇಡ, ಅದು ಮುಟ್ಟಬೇಡ, ಇದು ನೋಡಬೇಡ, ಎಲ್ಲ ನಾವೇ ಬೈಂಡ್ ಹಾಕಿಕೊಂಡು ಮತ್ತೆ ಮುಗಿದಾಗ ಓ ಅಂತ ಕೂಗ್ಲಿಕ್ಕೆ. ಸಾಮರ್ಥ್ಯ ಇದ್ದಾಗ ಕೆಲಸ ಮಾಡಿ ಅಂತ ಹೇಳಿಕೊಂಡು ಬೇಕಾದಷ್ಟು ನೀವು ರಾಮಾಯಣ ಕೊಡಿ, ಮಹಾಭಾರತ ಹೇಳಿ, ಎಲ್ಲದರಲ್ಲಿ ಅವರು ತಿರುಗಿಸಿ ಕೇಳ್ತಾರೆ. ನೋಡಿ ಏನಾಯ್ತು, ದುರ್ಯೋಧನನ ಚಾರ್ಮು ಅವನು 13 ವರ್ಷ ಓಡಿಸ್ಲಿಲ್ವಾ ಖಾಲಿ ಒಂದು ದ್ಯೂತದಾಟದಿಂದ? ರಾವಣ ನೋಡಿ ಎಷ್ಟು ಯುಗಗಳಲ್ಲಿ ತಿರುಗಿಲ್ಲ, ಮಲಗಿದ, ಆರಾಮವಾಗಿ ತಿರುಗಿದ್ದ. ಅವನಿಗೆ ಪುಷ್ಪಕ ವಿಮಾನವೂ ಇತ್ತು, ಲಂಕದ ಆಧಿಪತ್ಯವೂ ಇತ್ತು. ಏನದು ಅವನದ್ದು? ಏನು ಸಾಯುವುದು? ಮನುಷ್ಯ ಎಂದಾದ್ರೂ ಸತ್ತೇ ಸಾಯ್ತಾನೆ, ಅದು ಸಂಗತಿ ಅಲ್ಲ. ಸಾಯುವ ಮುಂಚೆ ಇಡೀ ಜಗತ್ತನ್ನು ಕೊಳ್ಳೆ ಹೊಡೆದು ಅನುಭವಿಸಿ ಸತ್ತಲ್ಲ, ಅದು ವಿಶೇಷ ಅಂತ. ಹೀಗೆ ರಾವಣನ ಪಕ್ಷದವರು, ದುರ್ಯೋಧನನ ಪಕ್ಷದವರು ಇವರೆಲ್ಲ. ನಿಮಗೆ ಕತೆ ಎಲ್ಲ ಅವರಿಗೆ ಬೇರೆ ಅರ್ಥ ಆಗುದು. ತೊಂದರೆ ಆಯ್ತು, ಹೆಚ್ಚು ಕಡಿಮೆ ಆಯ್ತು, ಸಾವು ಅಂತ ಹೇಳಿದ್ರೆ ಅದು ಎಲ್ಲರಿಗೂ ಬರ್ತದ್ರಿ ಅಂತಾನೆ. ಆದ್ರೆ ಸಾಯುವ ಮುಂಚೆ ಎಲ್ಲ ಅನುಭವಿಸಿದ್ನಲ್ಲ, ನೀವೆಂತ ಕರ್ಮ? ನೀವು ಉಪವಾಸ ಮಾಡಿಕೊಳ್ಳುವುದೇನು, ವ್ರತ ನಿಯಮಗಳನ್ನು ನಡೆಸುವುದೇನು, ಎಲ್ಲ ಕಟ್ಟಿ ಹಾಕಿಕೊಳ್ಳುವುದೇನು, ಎಂತ ಕರ್ಮಕ್ಕೆ ಕೇಳುತ್ತಾರೆ. ಹಾಗಾಗಿ ಚಂದ ಮಾತಾಡಿ ಕೆಟ್ಟ ಗೆರೆಗಳನ್ನು ಬರೆದಿಟ್ಟು ಅದನ್ನೇ ಹೊಡೆದವರೆಲ್ಲ ಅದರ ಅನುಯಾಯಿಗಳಾಗಿ ಈ ಶಾಸ್ತ್ರಗಳನ್ನು, ಶಾಸ್ತ್ರ ಹೇಳಿದವರನ್ನು, ವೇದ ಬಲ್ಲವರನ್ನು, ವೇದ ಮಾತುಗಳನ್ನು ನಿಂದೆ ಮಾಡುತ್ತಾರೆ. ವೇದದಲ್ಲಿ ಹೇಳಿದ ಯಜ್ಞಯಾಗಗಳನ್ನು ದೂರ ಆಗ್ತಾರೆ. ಸುಮ್ಮನೆ ವೇಸ್ಟ್ ಮಾರ್ಯಾರೆ, ಕುಂಡಕ್ಕಾಗಿ
ಹಾಳು ಮಾಡ್ತಾರೆ ಪದಾರ್ಥಗಳನ್ನೆಲ್ಲ, ತುಪ್ಪ ಪದಾರ್ಥಗಳನ್ನೆಲ್ಲ. ಸರಿ ಇಲ್ಲ, ಅವರಿಗೆ ಯಜ್ಞ ಮಾಡುವುದು ಬೇಡ ಹೇಳ್ತಾರೆ, ಅದನ್ನು ನಿಲ್ಲಿಸಿ ಅಂತ ಹೇಳ್ತಾರೆ. ಯಜ್ಞದಲ್ಲಿ ಯಾವ ದೇವತೆಗಳಿಗೆ ಆಹುತಿ ಬೇಡ ಹೇಳ್ತಾರೆ. ದೇವತೆಗಳಿಗೆ ಪಾಪ ಆಹುತಿ ಸಿಗ್ತದೆ ಅಂತ ಆದ್ರೆ ನೀವು ನಿಮ್ಮ ಮಗ ಬೇರೆ ಊರಲ್ಲಿ ಕೆಲಸಲ್ಲಿದ್ದಾನಲ್ಲ, ಇಲ್ಲಿ ನೀವು ಹೊಂಡಕ್ಕೆ ಹಾಕಿ ತುಪ್ಪ ಊಟ ದದ್ಯನ್ನ ಎಲ್ಲ, ಅವನಿಗೆ ಅಲ್ಲಿ ಸಿಗಲಿ ಅಂತ ಹೇಳ್ತಾರೆ. ತಮಾಷೆ ಮಾಡ್ತಾರೆ ಅವರು. ಇಲ್ಲಿ ಅಲ್ಲಿನ ಇಂದ್ರಾದಿ ದೇವತೆಗಳಿಗೆ ನೀವು ಇಲ್ಲಿ ಅಗ್ನಿಯಲ್ಲಿ ಕೊಟ್ಟ ಆಹುತಿಗಳು ಸಿಗ್ತದೆ ಅಂತ ಆದ್ರೆ, ನಿಮ್ಮ ಮಗ ಬೇರೆ ಊರಲ್ಲಿದ್ದವನಿಗೆ ಹಸಿವೆ ಆದಾಗ 3 ಹೊತ್ತಿಗೆ ಇಲ್ಲಿ ನೀವು ಅಗ್ನಿಗುಂಡಕ್ಕೆ ಹಾಕಿಕೊಳ್ಳಿ, ವಡೆ ಅಪ್ಪ ಸಾಂಬಾರು ಇಡ್ಲಿ ಎಲ್ಲ, ಅವನಿಗೆ ಸಿಗಲಿ ಹೇಳ್ತಾರೆ. ಕುಶಲೈಹಿ ನೋಡಿ, ಕೃತಶಾಸ್ತ್ರಾಣಿ ಪಂಡಿತ ಚಂದ ಮಾತಾಡ್ತಾರೆ, ಮಾತಾಡಿ ರಂಗಿಟಾಗಿ ತಲೆ ಬೋಳಿಸ್ತಾರೆ. ಇದನ್ನೆಲ್ಲ ನಂಬದಂತೆ ಮಾಡ್ತಾರೆ. ಇಂಥವರ ಜನ್ಮ ವ್ಯರ್ಥ ಅಂದ ದೇವರು. ಎಂತೆಷ್ಟು ಜೋರಾಗಿ ಮಾತಾಡಿದ್ರು ನೋಡಿ ದೇವರು. ಇನ್ನು ಕೊನೆಗೆ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡ್ತಾರೆ. ದುಡ್ಡಿದ್ದು ಒಳ್ಳೆದು ಕೆಲಸ ಮಾಡದವ ವೇಸ್ಟ್ ಅಂತಾನೆ ಬದುಕಿರು. ವಿದ್ಯಮಾನೇ ಧನೇ ಅಸ್ತು ದಾನ ಧರ್ಮ ವಿವರ್ಜಿತ. ಸಂಪತ್ತು ಹೇರಳವಾಗಿದೆ, ಸಿಕ್ಕಿದೆ, ಇದೆ, ಬರ್ತದೆ, ಬಂದಿದೆ, ಆದರೆ ದಾನ ಧರ್ಮ ಮಾಡೋದಿಲ್ಲ. ದೇವರ ವಿಷಯದಲ್ಲಿ, ದೈವಿಕ ವಿಷಯದಲ್ಲಿ, ಆಧ್ಯಾತ್ಮಿಕ ವಿಷಯದಲ್ಲಿ, ವೈದಿಕ ಆಚಾರದಲ್ಲಿ ಅವನಿಗೆ ಇಂಟ್ರೆಸ್ಟ್ ಇಲ್ಲ, ಮಾಡುದು ಅಂತವನು ತಾನು ಮಾತ್ರ ತಿಂತಾನೆ. ಮೃಷ್ಟಮಶ್ನಾತಿ ಅಷ್ಟೈಕ ವೃತಾ ಜೀವತಿ ಸ್ವಪ್ಯುತ. ಅವನು ವ್ಯರ್ಥವೇ. ತಾನು ಗಮ್ಮತ್ತು ತಿಂತಾನೆ, ಯಾರಿಗೇನು ಕೊಡುವುದಿಲ್ಲ, ಯಾವುದೇ ಧರ್ಮಕರ್ಮಗಳನ್ನು ನಡೆಸುವುದಿಲ್ಲ. ಅದು ಯಾಕೆಂದ್ರೆ ಅವನಿಗೆ ಖರ್ಚಾಗತ್ತೆ ಅಂತ. ಅಂಥವ್ರು ಎಷ್ಟೋ ಜನ ಪಕ್ಕದಲ್ಲೇ ಇರ್ತಾರೆ. ಅವರು ದುಡ್ಡು ಕೊಳ್ಳೆ ಹೊಡೆದಿರ್ತಾರೆ, ದುಡ್ಡು ಕೈಯಲ್ಲಿ ಇರ್ತದೆ, ಆದರೆ ಅವರಿಗೆ ಪಿಂಡ ಹಾಕುವಾಗ ಕೈಕಾಲೆಲ್ಲ ನಡಕ್ತದೆ. ಅಗ್ನಿಗುಂಡಕ್ಕೆ ಹಾಕುವಾಗ ಅವರಿಗೆ ತಲೆಯೆಲ್ಲ ಸುತ್ತು ಬರ್ತದೆ. ಯಾರದ ವ್ಯಕ್ತಿಗಳಿಗೆ ಕೈಗೆ ಏನೋ ಕೊಟ್ಟಾಗ ಅವರಿಗೆ ಸರ್ವಸ್ವೇ ಹೋದ ಹಾಗೆ ಭಾಸ ಆಗ್ತದೆ. ಇಂಥ ಜಾತಿಗಳಿದ್ದಾರೆ. ಆದ್ರಿಂದ ನೀವು ಹೊರಗಿನಿಂದ ಏನು ಅವರ ಹತ್ರ ಕಬಳಿಸ್ಲಿಕ್ಕೆ ಹೇಳಲಿಕ್ಕೆ ಬರುವುದೇ ಇಲ್ಲ. ಕೃಷ್ಣ ಹೇಳುತ್ತಾನೆ, ಸೊತ್ತು ಇದ್ದಾಗ ಕೊಟ್ಟು ಬಿಡು, ಬೇಕಾದವರಿಗೆ ತಲುಪಿಸು, ಆರಾಮವಾಗಿರ್ತೀಯ ಅಂತ. ಕೊಟ್ಟದ್ದು ಹೋಮಿಸಿದ್ದು ಎಲ್ಲ ಖಂಡಿತವಾಗಿಯೂ ಜನ್ಮಾಂತರದಲ್ಲಿ ನಮಗೆ ಅದು ಡೆಪಾಸಿಟ್ ಇದ್ದಾಗೆ. ಹೀಗೆ ಒಂದು 6 ಬಗೆಯಿಂದ ಕೃಷ್ಣ ಬಹಳ ಚಂದವಾಗಿ ಜೀವನ ಯಾರದ್ದು ನಿಜವಾಗಿ ವ್ಯರ್ಥ ಆಗಿದೆ ಅನ್ನೋದ್ರ ಬಗ್ಗೆ ಹೇಳುತ್ತಾ ಬಹಳ ಸುಂದರವಾಗಿ ದಾನ ಧರ್ಮದ ಬಗ್ಗೆ ಒಂದು 4-6 ಮಾತುಗಳು. ಧರ್ಮರಾಜ ಕೇಳಿದ್ದ, ಅದು ಯಾವಾಗೆಲ್ಲ ಅದರದ್ದು ಫಲ ಬರ್ತದೆ ಅಂತ. ಗರ್ಭದಲ್ಲಿದ್ದಾಗಲೂ, ಬಾಲ್ಯಾವಸ್ಥೆಯಲ್ಲಿದ್ದಾಗಲೂ, ಅಥವಾ ಯೌವನದಲ್ಲಿ ಸಿಗ್ತದ ಅವನಿಗೆ ಫಲ, ಅಥವಾ ಕೊನೆಗೆ ವಾರ್ಧಕ್ಯದಲ್ಲಿ ಎಲ್ಲ ಆಗುವುದು ಅಂತೆಲ್ಲ ಕೇಳಿದ್ದ. ಹಾಗಾಗಿ ಅದರ ಬಗ್ಗೆ ಒಂದಿಷ್ಟು ಮಾತನ್ನು ಕೃಷ್ಣ ಯಾವುದನ್ನು ಕೊಟ್ಟಾಗ ಹೇಗೆ ಎನ್ನುವುದು ಹೇಳಲಿಕ್ಕುಂಟು. ಅದರೊಟ್ಟಿಗೆ ದಾನದ ಒಂದು ದೊಡ್ಡ ಐಟಮ್ ಏನು ಕೇಳಿದರೆ, ಕೊಡುವುದು ಹೇಗೆ, ಎಲ್ಲಿಗೆ, ಯಾರಿಗೆ, ಎಂಥದ್ದು ಅಂತ ಎನ್ನುವ ಒಂದು ಟೋಟಲ್ ಪಿಕ್ಚರ್ ಅದನ್ನು ಹೇಳುತ್ತೇನೆ. ಸರ್ವಂ ನೀತ್ವಾತು ಯದ್ದಾನಂ ಭಕ್ತಿಯ ಪಾತ್ರೇ ಪ್ರತೀಯತೆ ತತ್ ಸಾರ್ವಕಾಲಿಕಂ ವಿದ್ದಿ ದಾನಂ ಆಮರಣಾಂತಿ. ತುಂಬಾ ಖುಷಿಯಾದ ಒಂದು ಮಾತಿದು. ಹುಡುಕಿದ್ರೆ ದಾನದ ಪರ್ವಗಳಲ್ಲಿ ಪಕ್ಕ ಸಿಗಲಾರದ ಸಿಂಗಲ್ ಐಟಮ್ಸ್ಗಳಿವೆಲ್ಲ. ಸರ್ವಂ ನೀತ್ವಾತು ಯದ್ದಾನಂ ಭಕ್ತಿಯ ಪಾತ್ರೆ ಪ್ರದೀಯತೆ. ಪ್ರದೀಯತೆ ಒಳ್ಳೆ ರೀತಿಯಿಂದ ಕೊಡಬೇಕು. ದೀಯತೆ ಅಲ್ಲ, ಪ್ರದೀಯತೆ. ಪರಮಾತ್ಮನ ಎಚ್ಚರದಿಂದ ಕೊಡಬೇಕು. ಪ್ರದೀಯತೆ ಕೊಡಬೇಕು, ದೊಡ್ಡ ಮಟ್ಟಿನಂತೆ ಕೊಡಬೇಕು. ಪರಂ ದೀಯತೆ, ಉತ್ತಮವಾದದ್ದನ್ನು ಕೊಡಬೇಕು, ಕಳಪೆ ಮಟ್ಟದ್ದನ್ನೆಲ್ಲ ಅಲ್ಲ. ಕೊಡುವಾಗ ಸೊತ್ತು ಉತ್ತಮವಾಗಿರಬೇಕು, ಕೊಡುವಾಗ ಶ್ರೇಷ್ಠನ ಭಗವಂತನ ಎಚ್ಚರ ಇರಬೇಕು, ಅವನಿಗಾಗಿ ಅಂತ, ಪ್ರೀತಿಗಾಗಿ ಅಂತ. ಇದು ವಿಷಯ. ಕೊಡುವಾಗಲೂ ಯಾರಿಗೆ ಕೊಡಬೇಕು? ಪಾತ್ರೇ, ಯೋಗ್ಯನಿಗೆ ಕೊಡಬೇಕು. ಅಯೋಗ್ಯನಿಗೆ, ಯೋಗ್ಯನಂತೆ ಕಾಣುವವನಿಗೆ ಎಲ್ಲ ಆಗುವುದಿಲ್ಲ. ಯಾರಿಗೆಲ್ಲ ಆಗಬಾರದು ಅಂತ ಹೇಳಿಬಿಟ್ಟಿದ್ದಾನೆ ಕೃಷ್ಣ. ಆದ್ರಿಂದ ಅಷ್ಟು ಬಿಟ್ಟವನಿಗೆ ಅಂತ ಅರ್ಥ ಪಾತ್ರೆ. ಮತ್ತೆ ಕೊಡುವಾಗ ಭಕ್ತಿಯ ಪ್ರದೀಯತೆ, ಖುಷಿಯಿಂದ ಕೊಡಬೇಕು, ಪ್ರೀತಿಯಿಂದ ಕೊಡಬೇಕು, ಎಚ್ಚರದಿಂದ ಕೊಡಬೇಕು, ಶಾಸ್ತ್ರವನ್ನು ಅರಿತು ಕೊಡಬೇಕು. ಇಷ್ಟೆಲ್ಲ ಮೂಟೆಗಟ್ಟಿ ಇರಬೇಕು. ಸೊತ್ತು ಸಂಗತಿಯ ಪ್ರಧಾನಕ್ಕಿಂತ ವೇವ್ಸ್ ಅದರದ್ದು ಚೆನ್ನಾಗಿರಬೇಕು. ಮತ್ತೆ ಹೇಳ್ತಾನೆ, ಗಮ್ಮತ್ತಿರುವುದು ಇದರಲ್ಲಿ ಪೂರ್ವಾರ್ಧದಲ್ಲಿ ಮೊದಲ ಗೆರೆಯಲ್ಲಿ ಸರ್ವಂ ನೀತ್ವಾತು ಯದ್ದಾನಂ ಪ್ರದೀಯತೆ ಅಂತ. ತಕೊಂಡೋಗಿ ಕೊಡಬೇಕು ಅಂತ ನಾವು ಕಲಿಬೇಕಾದ ದಾನ ಧರ್ಮದ ಚಿಂತನೆ. ಬರ್ಲಿಕ್ಕೆ ಕೇಳಿ ಕೊಡುವುದಲ್ಲ, ತಕೊಂಡೋಗಿ ಕೊಡಬೇಕು ಅಂತ. ಇದು ಎಷ್ಟು ಜನರಿಗೆ ಅರ್ಥ ಆಗುತ್ತೆ, ನನಗೆ ಅರ್ಥ ಆಗಲಿಲ್ಲ ಆಗಿದೆ ಅಂತ.
ಯಾರಿಗಾದ್ರೂ ಏನಾದ್ರೂ ಕೊಡ್ಲಿಕ್ಕಿದ್ರೆ ಅವರನ್ನು ಬರ್ಲಿಕ್ಕೆ ಹೇಳಿ. ಬರುವಾಗ ಗಮ್ಮತ್ತಿರ್ತದೆ. ಕೆಲವೊಮ್ಮೆ ಕರ್ಕೊಂಡು ಬರ್ತೇನೆ ಹೇಳ್ತಾರೆ, ಅವರು ಕರ್ಕೊಂಡು ಬರ್ತಾರೆ, ಅಥವಾ ಯಾರು ಬರ್ಲಿಕ್ಕಿದ್ದಾರೆ ಒಟ್ಟು ಬನ್ನಿ ಹೇಳ್ತಾರೆ. ಮತ್ತೆ ಹೋಗುವಾಗ ಪಾಪ ಅವ ಇಲ್ಲಿ ಹೀಗೆ ಮೇಲೆ ಹತ್ತಿ 4 ಹೆಜ್ಜೆಯಲ್ಲಿ ಆಚೆ ತಿರುಗಿ ನಿಲ್ಲಿ ಬರ್ತದೆ. ಕೆಲವೊಮ್ಮೆ ಬಸ್ಸು ಬರ್ತದೆ, ಗುಡ್ಡೆ ಹತ್ತುವಾಗಲೇ ನೀರು ಸಂಖ್ಯೆ ಬರ್ತದೆ. ಮತ್ತೆ ಹೋಗುವಾಗ ಯಾರಾದ್ರೂ ಕೈ ಅಡ್ಡ ಹಾಕಿ ಕರ್ಕೊಂಡು ಹೋಗ್ಬೋದು, ಎಲ್ಲಿಗೆ ಹೋಗ್ತದೆ, ಯಾರು ಬರುವುದೇ ಇಲ್ಲ. ಮಠ ಮಧ್ಯಾಹ್ನ ಬೇರೆ, ಬಿಸಿಲು ಬೇರೆ ಇರ್ತದೆ. ಸಂಜೆ ಆದ್ರೆ ಕತ್ತಲಾಗ್ತದೆ, ತೋಳಗಳು ಕೂಗ್ಲಿಕ್ಕೆ ಶುರುವಾಗ್ತವೆ. ಮತ್ತೆ ಹೋಗಿಬಿಡಿ ಹೇಳಲಿಕ್ಕೆ ಆಗುದಿಲ್ಲ. ಯಾರು ಬಂದವರು ಅರ್ಧ ದಾರಿಯಲ್ಲಿ ನಿಲ್ಲಿಸ್ತಾರೆ, ಬೇರೆ ದಾರಿಯಲ್ಲಿಯೂ ಕಳಿಸಿಬಿಡುತ್ತಾರೆ. ಡೆಸ್ಟಿನೇಷನ್ ಸಿಗುವುದಿಲ್ಲ. ಬರುವುದೇನೋ ಬಂದಿರ್ತಾನೆ, ಹೊತ್ಕೊಂಡು ಹೋಗ್ಲಿಕ್ಕೆ ಮೂಟೆಯಲ್ಲಿ ಅವನೇನೋ 10 kg ಕೊಟ್ಟಿದ್ದಾನೆ, 8 ತೆಂಗಿನಕಾಯಿ ಕೊಟ್ಟಿದ್ದಾನೆ. ಎಲ್ಲಿ ಸಿಕ್ಕಿಸಿಕೊಳ್ಳೋದು? ಸೊಂಟಕ್ಕೆಲ್ಲ ಆಗ್ತದ? ಹೊತ್ಕೊಂಡು ಹೋಗುದು ಯಾರು? ಬರುವಾಗ ಕೈ ಬೀಸಿ ಬಂದಿದ್ದಾನೆ. ಈಗ ಹೊಟ್ಟೆಯೂ ತುಂಬಿದೆ, ಮಂಡೆಯೂ ಭಾರ ಆಗಿದೆ, ಹೇಗೆ ಹೋಗ್ತಾನೆ? ಅದರಿಂದ ಇವರು ಮೊದಲು ಹೇಳಿದ್ರು, ಒಬ್ಬನನ್ನು ಬರ್ಲಿಕ್ಕೆ ಹೇಳಿ ಅವನಿಗೆ ಉಡಿ ತುಂಬಿಸಿ ಅವನನ್ನು ದೂಡುವುದಲ್ಲ, ಅವನು ಕಾಡುವಂತೆ ಆಗಬಾರ್ದವನ ಸಮಸ್ಯೆ. ನೀವು ಏನು ಕೊಡ್ಲಿಕ್ಕಿದ್ರೆ, ಯಾರಿಗಾದ್ರೂ ಕೊಡಬೇಕು ಅಂತ ಇದ್ರೆ ತಗೊಂಡೋಗಿ ಅಲ್ಲಿ ಕೊಟ್ಟು ಬನ್ನಿ ಅಂದ್ರು. ಎಷ್ಟು ಚೆನ್ನಾಗಿದೆ ನೋಡಿ. ಆದ್ರೆ ಕೊಡುವಾಗ ಸ್ವಲ್ಪ ಜಾಗ್ರತೆ. ಕೃಷ್ಣ ಹೇಳ್ತಾನೆ ಅದು ಪ್ರದೀಯತೆ ಆಗಬೇಕು ಅಂತ, ಅದು ಶುದ್ಧವಾಗಿರಬೇಕು, ಚೆನ್ನಾಗಿರಬೇಕು. ಅದು ನೀವು ಎಂಜಲು ಕೈಯಿಂದ ತಗೊಂಡೋಗಿ ಕೊಡಬಾರದು. ಮತ್ತೆ ಇಲ್ಲಿ ತಗೊಂಡೋಗಿ 1 kg ತಗೊಂಡಿದ್ದೇನೆ, ಅವನಿಗೆ ಕೊಡುದು ದ್ರಾಕ್ಷಿಯಿಂದ. ದಾರಿಯಲ್ಲಿ ಹೋಗೋ ಒಂದು ಅಡಚವೆ ಹತ್ತಕ್ಕೆ 4-6 ತಿಂದೆ ನಾನೇ, ಅದೆಲ್ಲ ಪ್ರಯೋಜನ ಆಗಲಿಲ್ಲ. ಉಚ್ಚಿಷ್ಟ ಆಯ್ತದು, ಶೇಷ ಆಯ್ತದು, ಅದು ದೇವರ ಸಮರ್ಪಣೆಗೂ ಬರುವುದಿಲ್ಲ. ಆದ್ರಿಂದ ನಾವು ಜಾಗ್ರತೆ ಮಾಡಲಿಕ್ಕೆ ಉಂಟು. ತಗೊಂಡೋಗಿ ಕೊಡುವುದರಲ್ಲಿ ತಪ್ಪಾಗುವುದು ಎಲ್ಲಿ ಕೇಳಿದ್ರೆ ಇಂಥ ಸಂದರ್ಭಗಳಲ್ಲಿ. ಮತ್ತೆ ನಾವು ಕೆಲವೊಮ್ಮೆ ಕಳುಹಿಸಿ ಕೊಡುವುದು ಯಾರ ಹತ್ರವೋ, ಅವನಿನ್ನಷ್ಟು ಭೂಪ, ಅವನದ್ರಲ್ಲಿ ಒಂದು ಪಾಲು ತಿಂದಿರ್ತಾನೆ ಕೆಲವೊಮ್ಮೆ, ಅಥವಾ ಸೋರಿಕೊಂಡು ಹೋಗ್ತಾನೆ. ಅದಾಗ್ಲಿಕ್ಕಿಲ್ಲ. ಆದ್ರಿಂದ ಸರ್ವಂ ನೀತ್ವಾತು ಎದ್ದ ಅದಕ್ಕೆ ವಿಶೇಷ ಹೇಳಿದ್ರು. ಯೋಚನೆ, ಜಾಗ್ರತೆ, ಒಯ್ದು ಕೊಡಿ. ಇಲ್ಲಾದರೆ ಇನ್ನೊಂದು ಶಬ್ದ ಉಂಟು, ಏನು ಅಂದ್ರೆ ಒಯ್ಯುವಂತೆ ಮಾಡಿಕೊಡಿ ಅಂತ. ನೀವು ಕೊಟ್ಟು ಬನ್ನಿ ಅಂತ ಅವ ಬರ್ಲಿಕ್ಕೆ ಹೇಳಿದ್ರೆ, ನೀವು ದಾನ ಮಾಡಿದ್ರೆ ಆ ಸೊತ್ತನ್ನಾದ್ರೂ ಅವನ ಬೆನ್ನೆಯಿಂದ ಕಳಿಸಿಕೊಡುವುದಲ್ಲ, ನೀವು ಹೋಗಿ ಇಟ್ಟು ಬರುದು, ಅದನ್ನಾದ್ರೂ ಮಾಡಬಹುದು ಕೊನೆಗೆ ಅಂತ. ಅವನ ಕೈಯಲ್ಲಿ, ಅವನ ಕುತ್ತಿಗೆಯಲ್ಲಿ, ಅವನ ಬೆನ್ನಿನಲ್ಲಿ ಹೊರಿಸುವುದಕ್ಕಿಂತ ಅವನಲ್ಲಿ ವಾಹನ ಸೌಕರ್ಯ ಇರಬಹುದು ಇದ್ದರೂ, ದಾನದ ಧರ್ಮ ಹೇಗೆ ಕೇಳಿದ್ರೆ ಅವರ ಮನೆ ಬಾಗಿಲಿಗೆ ಇಡುವಂಥದ್ದು. ಗಮತುಂಟು. ಪಿತೃಮೇಧಕ್ಕೆ ಬಂದಾಗ ಊಟ ಉಳಿದಿದೆ ಅಂತ ಕೇಳಲಿಕ್ಕುಂಟು ಅವರ ಹತ್ರ. ಅವ್ರು ಹೇಳ್ತಾರೆ ಉಳಿದವರ ಜೊತೆಯಲ್ಲಿ ಊಟ ಮಾಡಿ ಅಂತ, ಇಷ್ಟೇ ಸಹ ಭುಜ್ಯತಾಮ್ ಅಂತಾರೆ, ನಿಮ್ಮ ಇಷ್ಟದವರ ಜೊತೆಯಲ್ಲಿ ಊಟ ಮಾಡಿ ಅಂತ. ಸರಿ ಅಂತ ಒಪ್ಪಿಗೆ ಕೊಡ್ತಾನೆ ಇವ ಯಜಮಾನ. ಮತ್ತು ಸ್ವಲ್ಪ ಹೊತ್ತಲ್ಲಿ ಅವರು ಹೊರಡುವಾಗ ಇವಾಗ ಹೇಳ್ತಾನೆ ನಾನು ಬರ್ತೇನೆ ಅಂತ. ಬೀಳ್ಕೊಡುವ ಸಮಾರಂಭ. ಆಗ ಇವರು ಆಸೀಮ ಅಂತ ಮನೋವ್ರಜ ಹೇಳ್ತಾನೆ, ನಿಮ್ಗೆ ಅಲ್ಲಿ ನೀರು ಬರುವವರೆಗೆ, ಗಡಿ ಬರುವವರೆಗೆ, ಗುಡ್ಡೆ ಬರುವವರೆಗೆ ಬರ್ತೇನೆ. ಬೇಡ ಮಾರೆ ಮಾನವರಜ ಅಂತಾರೆ, ನೀನು ಬರೋದು ಬೇಡ. ಯಾವನ್ ಬರ್ಬೇಕು ಯಾಕೆ ಹೇಳಿದ್ದು? ಕೊಟ್ಟದ್ದನ್ನು ಹೊತ್ಕೊಂಡು ಬರ್ತೇನೆ ಅಂತ ನಿಮ್ಮ ಬೆನ್ನೆಯಿಂದ ನಿಮ್ಮ ಮನೆಗೆ ತಲುಪಿಸ್ಲಿಕ್ಕೆ ನಾನು, ನನ್ನ ಜನ ಬರ್ತಾರೆ. ಬೇಡ, ನೀನು ಬರೋದು ಬೇಡ, ನಾವೇ ಹೊತ್ಕೊಂಡು ಹೋಗ್ತೇವೆ, ನೀನು ಊಟ ಮಾಡು ಉಳಿದವ್ರ ಜೊತೆ. ಮೊದಲು ಊಟ ಮಾಡ್ತೇನೆ ಕೇಳಿದ್ದಾನೆ, ಆಯ್ತು ಹೇಳಿ ಆಯ್ತು, ಈಗ ಊಟ ಬಿಟ್ಟು ಬರ್ತಾನ ಅವನಂತೆ, ಬೇಡ ಅಂತೆ. ಹಾಗಾಗಿ ಬರುವ ವಾಕ್ಯಗಳು, ಹಿಂದಿನಿಂದ ಕೊಡುವ ಕೆಲಸಗಳು ಎಲ್ಲ ಇದ್ದು, ಕೆಲವು ಎಲ್ಲ ಮನೆಗೆ ಹೋಗಿ ಕೊಡ್ಲಿಕ್ಕೆಲ್ಲ ಬರುವುದಿಲ್ಲ. ಶ್ರಾದ್ದ ಕರ್ಮದಲ್ಲಿ ಬರ್ಲಿಕ್ಕೆ ಹೇಳ್ಬೇಕಲ್ಲ, ಬ್ರಾಹ್ಮಣ ಕ್ಷಣ ಉಂಟಲ್ಲ, ಹಾಗಾಗಿ ಅಲ್ಲಿ ಹೋಗಿ ಪಿಂಡ ಕೊಡ್ಲಿಕ್ಕೆ ಆಗುತ್ತೋ, ಊಟ ಹಾಕ್ಲಿಕ್ಕೆ ಆಗುತ್ತೋ, ಆಗುದಿಲ್ಲಲ್ಲ, ಬರ್ಲಿಕ್ಕೆ ಹೇಳ್ಬೇಕು. ಅದಕ್ಕೆ ನಾನು ಬರ್ಲಿಕ್ಕೆ ಹೇಳಿದರೆ ಅವರನ್ನು ಕಳುಹಿಸಿಕೊಡುವ ಜವಾಬ್ದಾರಿ ಇರ್ತದೆ. ಒಟ್ಟಿಗೆ ಸೊತ್ತುಗಳನ್ನು ನಾವೇ ಹೊತ್ಕೊಂಡು ಹೋಗ್ಬೇಕಾಗ್ತದೆ, ಅವರಿಗೆ ಹೊರಿಸುವುದಲ್ಲ. ಇಷ್ಟೆಲ್ಲ ನಿಯಮಗಳು ಚೆನ್ನಾಗಿ ಬಂದಿವೆ ಅಂತ ಕೃಷ್ಣ ಇಲ್ಲಿ ಟೋಟಲಿ ದಾನ ಧರ್ಮದ ಒಂದು ಅದ್ಭುತವಾದ ಕಾನ್ಸೆಪ್ಟ್. ಸರ್ವಂ ನೀತ್ವಾತು ಯದ್ದಾನಂ ಭಕ್ತ್ಯಾ ಪಾತ್ರೆ ಪ್ರದೀಯತೆ ತತ್ ಸಾರ್ವಕಾಲಿಕಂ ವಿಧಿ. ಇದು ಎಲ್ಲ ವಿಷಯದಲ್ಲಿ ಇದು ಸಾರ್ವಕಾಲಿಕ ಸತ್ಯ. ಇದು ಎಲ್ಲಾ ಕಾಲದಲ್ಲಿ, ಅದು ಇದಕ್ಕೆ ಅಂತಲ್ಲ. ದಾನಂ ಆಮರಣಾಂತಿಕಂ. ಇಂತಹ ದಾನ ಅವನಿಗೆ ಸಾಯುವವರೆಗೆ ಫಲ ಕೊಡ್ತದೆ ವ್ಯಕ್ತಿಗೆ. ಬಹಳ ದೊಡ್ಡ ಸಂಗತಿ ಇದು ಅಂತ, ಇದನ್ನು ತಪ್ಪಿಸುವಂಥದ್ದಲ್ಲ ಅಂತ. ಆದ್ರೆ ಬಹಳ ಚೆನ್ನಾಗಿ ಕೊಡ್ಲಿಕ್ಕೆ ಏನಾದರೂ ದೊಡ್ಡ ಸಂಗತಿಗಳಿದ್ರೆ ಅದನ್ನು ತಲುಪಿಸುವುದು ಚಂದ, ಹೊತ್ಕೊಂಡು ಹೋಗ್ಲಿಕ್ಕೆ ಅವರನ್ನು ಬಿಡುವುದಕ್ಕಿಂತ ಎನ್ನುವ ಬಹಳ ಸುಂದರವಾದ ಒಂದು ಕಾನ್ಸೆಪ್ಟ್ ದಾನದ ಧರ್ಮದಲ್ಲಿ. ಉಳಿದ ಕಡೆಯಲ್ಲಿ ಇದ್ರೂ ಸಹ ಒಪ್ಪಿಸಬೇಕು ಅಂತ, ಆದ್ರೆ ಅದನ್ನು ಶುದ್ಧವಾಗಿ ಒಪ್ಪಿಸಬೇಕೆನ್ನೋದು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಕರ್ಷವನ್ನು ಕೃಷ್ಣ ಅಂತ ಹೇಳಿ ಉಪಸರ್ಗ ಹಾಕಿ ಚೆನ್ನಾಗಿ ತಲುಪಿಸಿಕೊಡಿಯಪ್ಪ. ಇಲ್ಲಿಂದ ಕೊಡುವಾಗ ಅದು ತಗೊಂಡು 1 ವಾರ ಆಗೋದು, ತಲುಪಿಸುವಾಗ 2 ವಾರ ಆಗೋದು, ಮತ್ತೆ ಆ ಬೇಳೆ ಕಾಳುಗಳಲ್ಲಿ ಎಲ್ಲ ಹುಳ ಹುಪ್ಪಟೆಗಳಾಗೋದು. ಆ ಅಸಾಮಿ ಪಡೆದವನು ತಿನ್ನುವಂತೆ ಇಲ್ಲ, ಎಸೆಯುವಂತೆ ಇಲ್ಲ. ದಾನದ ಧರ್ಮದ ಪುಣ್ಯಕ್ಕೆ ಪಾಪವೇ ಒಂದಿಷ್ಟು ಒಟ್ಟಾಗೋದು ಕೊನೆಗೆ. ಅದಾಗದಿರಲಿ ಅಂತ ಕೃಷ್ಣ ಬಹಳ ಚೆನ್ನಾಗಿ ಈ ಅಕ್ಷರಗಳನ್ನು ಹಾಕಿ ಅದಕ್ಕೆ ಹೇಳಿದ. ತುಂಬಾ ಹೇಳಲಿಕ್ಕೆ ಇರತಕ್ಕ ಮಾತು ಇದು. ಬಹಳ ಸುಂದರವಾಗಿ ಕೃಷ್ಣ ಸರ್ವಂ ನೀತ್ವಾತು ಯದ್ದಾನಂ ಭಕ್ತಿಯ ಪಾತ್ರೇ ಪ್ರದೀಯತೆ ತತ್ ಸಾರ್ವಕಾಲಿಕಂ ವಿಧಿ.
ದಾನಂ ಆ ಮರಣಾಂತಿಕಂ ಅಂತ ಬಹಳ ಚಂದವಾದ ಶುದ್ಧವಾದ ಒಂದು ಚಿಂತನೆ. ಇನ್ನು ಯಾವ ಕಾಲದಲ್ಲಿ ಕೊಟ್ಟ ದಾನ ಯಾವಾಗ ಫಲ ಭರಿಸ್ತದೆ, ಯಾವ ದಾನದಿಂದ ಯಾವ ಗುಣಲಕ್ಷಣಗಳನ್ನು ನಾವು ನೋಡಲಿಕ್ಕೆ ಬರ್ತದೆ, ತುಂಬ ಪ್ರಶ್ನೆ ಕೇಳಿದ್ದಾನೆ ಧರ್ಮರಾಜ. ಸಾತ್ವಿಕ ರಾಜಸ ತಾಮಸಗಳ ಬಗ್ಗೆ ಎಲ್ಲ ಕೇಳ್ತಾನೆ, ಮೇಲೆ ಕೆಳಗೆ ಮಧ್ಯೆ ಹೋಗುವ ರೀತಿಯಲ್ಲಿ ಕೇಳಿದ್ದಾನೆ. ಅದನ್ನೆಲ್ಲ ಕೃಷ್ಣ ಈ ದಾನದ ಒಂದು ಚೌಕಟ್ಟಿನಲ್ಲಿ ತಿಳಿಸಿಕೊಡಬೇಕು. ಅದನ್ನು ಮತ್ತೆ ನಾವು ಕೇಳುವ. ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.